ಯಜಮಾನ್ರೆ, ಮಂಗಳಾರತಿ ತಗೊಳ್ಳಿ. ಬಸ ಯಜಮಾನ್ರೆ, ಬೇಗ ಬಾ. ಆಗ್ತಿಲ್ಲ ಲಕ್ಷ್ಮಿ, ನನ್ನ ಕೈಲಿ ಆಗ್ತಿಲ್ಲ. ಯಜಮಾನ್ರೆ, ಬಾ ಬಸ, ಕುತ್ಕ. ಹೇಳಿ, ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಮಾಡೋಣ. ತಗ. ನನಗೆ ಬೇಡ, ರಾತ್ರಿ ಜಾಸ್ತಿ ಆಗಿ ತಲೆ ಹಿಡಿದ್ಬಿಟ್ಟದೆ. ನಿಂಗೆ ಎಷ್ಟು ಸಲ ಹೇಳಿದೆ, ರಾತ್ರಿ ಜಾಸ್ತಿ ಆದರೆ ಬೆಳಿಗ್ಗೆದ ಕೂಡಲೇ ಏರಿಸ್ಬಿಡು, ಬ್ಯಾಲೆನ್ಸ್ ಆಗುತ್ತೆ. ಬೆಳಗ್ಗೆ ಬೆಳಗ್ಗೆ ಆಸೆ ತೋರಿಸ್ಬಿಡ್ತೀರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಮೇಶ್. ಸರ್, ಅಗ್ರಿಮೆಂಟ್ ರೆಡಿ ಆಗಿದೆ. ಕಳಿಸಿ ಕನ್ಫರ್ಮೇಶನ್ ತಗೊಳ್ಳಿ. ಒಂದು ಸ್ಮಾಲ್ ಪ್ರಾಬ್ಲಮ್ ಸರ್. ವಾಟ್ಸ್ ಇಟ್? ಅಗ್ರಿಮೆಂಟ್ಗೆ ಫೋಟೋಸ್ ಬೇಕಿತ್ತು. ಫೋಟೋಸ್ ಆಫೀಸಲ್ಲಿ ಇರಬೇಕಲ್ಲ. ಆಫೀಸಲ್ಲಿ ಇರೋದೆಲ್ಲ ಹಳೇದು ಸರ್. ಅವರಿಗೆ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಬೇಕಂತೆ. ಲೇಟೆಸ್ಟ್ ಫೋಟೋಗ್ರಾಫ್ಸ್. ಓಕೆ ಹೊಸ ರಾಘವೇಂದ್ರ ಸ್ಟುಡಿಯೋಸಿಗೆ ಫೋನ್ ಮಾಡು. ನನಗೆ ಫೋಟೋಸ್ ಬೇಕು. ಒಬ್ಬ ಫೋಟೋಗ್ರಾಫರ್ನ ಕಳ್ಸ್ಕೊಡೋಕೆ ಹೇಳು. ಬನ್ನಿ ರಮೇಶ್. ಸರ್, ಸಿಟ್ ಡೌನ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ಕಮಾನ್. ಚೀರ್ಸ್. ಸಾರಿ ಸರ್, ಆಫೀಸಲ್ಲಿ ತುಂಬ ಕೆಲಸ ಇದೆ. ಅಗ್ರಿಮೆಂಟ್ಸ್ ಎಲ್ಲ ಇವತ್ತೇ ಕಳಿಸ್ಬೇಕು. ರೈಟ್. ಫೋಟೋಗ್ರಾಫ್ಸ್ ಎಷ್ಟು ಗಂಟೆ ಬೇಕು? ಲಂಚ್ ಅವರ್ಗಿಂತ ಮುಂಚೆ ಕಳಿಸಿದ್ರೆ ವೆಲ್ ಆ್ಯಂಡ್ ಗುಡ್ ಸರ್. ಡನ್, ಕಳಿಸ್ಕೊಡ್ತೀನಿ. ನೀವೇನು ಹೊರಡಿ. ಥ್ಯಾಂಕ್ ಯು ಸರ್. ಅರುಣ ಏನು ಮಾಡ್ತಾ ಇದ್ರಮ್ಮ? ಸರ್, ಅರುಣ ಸ್ಮೈಲ್ ಪ್ಲೀಸ್. ನಗ್ರಿ. ನಾನು ದುಡ್ಡು ತಗೊಳ್ಳೋದು ನಿಮ್ಮ ಫೋಟೋಗೆ ಮಾತ್ರ, ನಗೋದಕ್ಕೆಲ್ಲ ದುಡ್ಡು ಬೇಕಾಗಿಲ್ಲ. ಧೈರ್ಯವಾಗಿ ಆರಾಮಾಗಿ ನಗ್ಬೋದು. ನಗ್ರಿ. ಅವನ ಕೆಲಸ ಮುಗಿಸಿದ ತಕ್ಷಣ ಈ ಅಡ್ರೆಸ್ಗೆ ಹೋಗಿ ಪಾಸ್ಪೋರ್ಟ್ ಫೋಟೋ ತೊಗೊಂಬರ ಕೇಳಮ್ಮ. ಓಕೆ ಸರ್. ಈಗ ಮೈಸೂರಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಹೊಚ್ಚ ಹೊಸ ಹಾಡು ನಮ್ಮ ನಂಬರ್ 1 ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರ ಆಲ್ಬಮ್ನಿಂದ ಓನ್ಲಿ ಆನ್ 92.7 FM ಕೇಳಿ. See you there. That's fantastic, huh? Hey. Yeah. Good boy. We are leaving. You like this? This is my gift to you.
Go, your quickest photograph. Come here. Hold it properly. ಒಳ್ಳೆ ಲಲಿತ್ ಮಹಲ್ ಪ್ಯಾಲೇಸ್ ತರ ಇದೆಯಲ್ಲಪ್ಪ. ಅರೇ ಸ್ವಾಮಿ, ಅಲ್ಲ ನಾ ಇಲ್ಲೇ ನಿಂತೇವ್ನಿ, ಒಳ್ಳೆ ಸಿಟಿ ಬಸ್ ನುಗ್ತಿರೋ ಒಳಕ್ಕೆ. ಸರ್ ನಾನು ಫೋಟೋಗ್ರಾಫರ್ ಸರ್. ಯಾರು ತೆಗಿಬೇಕು, ಎಷ್ಟು ತೆಗಿಬೇಕು, ಗ್ರೂಪಾ, ಸಿಂಗಲ್, ಪಾಸ್ಪೋರ್ಟ್, ಸ್ಟಾಂಪ್ ಸೈಜ್ ಅಂತ ಹೇಳಿದ್ರೆ ಫಟಾಫಟ್ ಅಂತ ತೆಗೆದ್ಬಿಡ್ತೀನಿ ಸರ್. ಸ್ಮೈಲ್ ಸರ್. ನೀವು ಮಾತಾಡೋದ್ ಕೇಳ್ತಾ ಇದ್ರೆ ನೀವು ಫೋಟೋ ತೆಗಿಯಂಗ್ ಕಾಣ್ತಾ ಇಲ್ಲ, ಹೋಟ್ಲಾಗ ಸಪ್ಲೈ ಮಾಡೋಂಗ್ ಕಾಣ್ತಾ ಇದ್ರಿ. ಜಗತ್ತಲ್ಲಿ ಮಾತು ಕಲ್ತಿರೋರು ತುಂಬಾ ಜನ ಇದಾರಪ್ಪ, ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಕ್ಷಮೆ ಇರ್ಲಿ ಸರ್. ಫೋಟೋ ನಂದಲ್ಲ, ನಮ್ಮ ಯಜಮಾನ್ರದು. ಒಳಗ ಅವ್ರು ನೋಡಿ. ಯಜಮಾನ್ರ? ನಮಸ್ಕಾರ ಸರ್. ಯಾರು? ಫೋಟೋಗ್ರಾಫರ್. ನಮ್ಮ ಬಾಸು ರಾಘವೇಂದ್ರ ರಾವ್ ಕಳಿಸಿದ್ದಾರೆ. ಕಳಿಸಿದ್ದು ಅವರೇ, ಕಳಿಸಿದ್ ನಾನು. ಫೋಟೋ ಯಾರ್ದು ಹಿಡಿಬೇಕು ಸರ್? ನಿಮ್ದಾ? ನಂದೆ. ಓಕೆ ಸರ್, ಪಟ್ ಅಂತ ರೆಡಿ ಆಗ್ಬಿಟ್ಟು ಬಂದ್ಬಿಡಿ, ಟಕ್ ಅಂತ ಹಿಡಿದು ಬಿಡ್ತೀನಿ. ಐ ಆಮ್ ರೆಡಿ. ಟೇಕ್ ಮೈ ಫೋಟೋಗ್ರಾಫ್. ಹೀಗೆ ಫೋಟೋ ತೆಗಿಯೋಕ್ಕಾಗಲ್ಲ. ಯಾಕೆ? ಅಲ್ಲ, ಶೋ ಮಾಡಿಕೊಂಡು ಫ್ರೆಶ್ ಆಗಿ ನೀಟಾಗಿ ನೀವು ಬಂದರೆ ಕೆಡ್ದಾಗಿರೋ ನಿಮ್ಮ ಮುಖನೂ ಚೆನ್ನಾಗಿ ಕಾಣುತ್ತೆ, ನನ್ನ ಫೋಟೋನು ಚೆನ್ನಾಗಿ ಬರುತ್ತೆ. ಯು ಟಾಕ್ ಟು ಮಚ್. ನಿನ್ನನ್ನು ಕರೆಸಿದ್ದು ನನ್ನ ಫೋಟೋ ತಗೊಳ್ಳೋಕ್ಕೆ, ನನ್ನ ಮುಖದ ಮೇಲೆ ಕಮೆಂಟ್ ಮಾಡೋಕ್ಕಲ್ಲ. ಯು ಜಸ್ಟ್ ಕ್ಲಿಕ್ ಆ್ಯಂಡ್ ಗೋ. ಸ್ಮೈಲ್ ಅಂತಾನೆ ಹೇಳಂಗಿಲ್ಲ. ಫೋಟೋಸ್ ಎಷ್ಟೊತ್ತಿಗೆ ಸಿಗುತ್ತೆ? ಎಷ್ಟೊತ್ತಿಗೆ ಬೇಕು? ಆದಷ್ಟು ಬೇಗ ಬೇಕು. ಆದಷ್ಟು ಬೇಗ ಎಲ್ಲ ಆಗಲ್ಲ. ಕಳ್ಸೋದು ನಮ್ಮ ಬಾಸು, ತಂದು ಕೊಡೋದು ನಾನು. 2 hours ಆಗುತ್ತೆ, ತಂದು ಕೊಡ್ತೇನೆ. ಬಸ್ಸ, ಯಜಮಾನ್ರೇ, ಅವನಿಗೆ ದುಡ್ಡು ಕೊಟ್ಟು ಕಳಿಸು. ಆಯ್ತು. ಎಷ್ಟಣ್ಣ ತಮ್ದು? ₹1 ಬೇಡ, ಆದ್ರೆ ಈ ಫೋಟೋ ತೆಗ್ದು ನಾನು ಅಂತ ಯಾರಿಗೂ ಹೇಳ್ಬೇಡಿ ಬಾಸ್. ಏನ? ಈ ಹುಟ್ಟಲ್ಲಿ ಏನಾದ್ರೂ ಫೋಟೋ ತೆಗೆದ್ರೆ ಅಷ್ಟೇ. ಯಾವನ್ ಫೋಟೋ ತೆಗ್ದಿದ್ದು ಅಂತ ನನ್ನ ಮುಖಕ್ಕೆ ಕುಗಿತಾರೆ. ಫೋಟೋ ತೆಗ್ಸೋ ಹುಟ್ಟೇನ್ರಿ ಅದು? ದುಡ್ಡಿರೋರ್ಗೆ ದುರಾಂಕಾರ, ಕೊಬ್ಬು, ಮದ ಅಂತ ಕೇಳಿದ್ದೆ. ಇವತ್ತು ಈ ಅಪ್ಪನ್ ನೋಡಿದ್ಮೇಲೆ ನಮ್ ತಾಯಣಿಗೂ ನಿಜ ಅನ್ಸ್ತಾ ಇದೆ. ಆ ದುಡ್ಡು ಅವ್ರಿಗೆ ಕೊಟ್ಬಿಟ್ರೆ ರೀ. ಮೀಟಿಂಗ್ಗೆ ಹೀಗೆ ಹೋಗ್ತಿದ್ರಾ? ನೀಟಾಗಿ ಶೇವ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಒಂದು ಲೇಟ್ ಆಯ್ತು, ಇನ್ನೊಂದು ನನ್ನ ಆಫೀಸಲ್ಲಿ ನನ್ನನ್ನು ಕೇಳೋರು ಯಾರು? 4 ಜನರಿಗೆ ಬುದ್ಧಿ ಹೇಳೋರು ನೀವು. ನೀವೇ ನೀಟಾಗಿ ಹೋಗಿಲ್ಲ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೆ?
ಬೇರೆಯವರಿಗೆ ಬುದ್ಧಿ ಹೇಳ್ತಾರೆ, ಅವ್ರು ಮಾತ್ರ ಅವ್ರ ಇಷ್ಟ ಬಂದಂಗ್ ಬರ್ಬೋದು. ಈ ದುಡ್ಡಿರೋರಿಗೆ ದುರಂಕಾರ ಅಂತ ಮಾತಾಡ್ಕೊಳ್ತಾರೆ. ಬೇರೆಯವ್ರು ಮಾತಾಡೋ ತರ ನಾವ್ ಯಾಕೆ ಬದುಕ್ಬೇಕು ಹೇಳಿ? As always, you're right. ಬನ್ನಿ. ಹಲೋ ಎಲ್ಲಿದೀಯಪ್ಪ? ಸರ್, ಸ್ಟುಡಿಯೋಗೆ ಬರ್ತಿದ್ದೀನಿ ಸರ್. ಖಂಡಿತ ನಾನು ಸ್ಟುಡಿಯೋಗೆ ಬರಬೇಡ. ಸರ್, ನಾನೇನು ಮಾಡಿದ್ದೀನಿ ಸರ್? ನೀನೇನ್ ಮಾಡ್ದೆ ನಿನಗೆ ಗೊತ್ತಿಲ್ವಾ? ಅಯ್ಯೋ, ನೀನೀಗ ಫೋಟೋ ತೆಗಿಯಕ್ ಹೋದಿಲ್ಲ, ಅವ್ರು ಯಾರು ಗೊತ್ತೇನೋ? ಈ ಊರಿನ ದೊಡ್ಡ ಮನುಷ್ಯರು. ಏನ್ ತರಲೆ ಮಾಡ್ದೆ ಅಲ್ಲಿ? ನಾನೇನು ಮಾಡಲಿಲ್ಲ ಸರ್. ಅವ್ರ ಮನೆ ಕೆಲಸದವನು ನನ್ನನ್ನು ಕ್ಯಾಕರ್ ಸುಗ್ದು ನಿನ್ನ ವಾಪಸ್ ಕಳ್ಸು ಅಂದ. ಇಮಿಡಿಯೇಟ್ ಆಗಿ ಹೋಗಿ ಅದೇನಿದೆಯೋ ನೋಡು. ಏನೋ ಮತ್ತೆ ಬರಕ್ಕೆ ಹೇಳಿದ್ರಂತೆ? Will you take my photograph now? ಸೂಪರ್ ಸರ್. ಶೇವಿಂಗ್ ಪೌಡ್ರು ಈಗ ಫೋಟೋ ತೆಗಿತೀನಿ ಸರ್. ಸರ್ ನೈಸ್ ಸರ್. ಚಿನ್ನಪ್ ಸರ್. ಸ್ಮೈಲ್ ಸರ್. ಸೂಪರ್ ಸರ್. ಸರ್, ಪಕ್ಕದಲ್ಲೇ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ಈಗ ಹೋಗಿ ಪ್ರಿಂಟ್ ಹಾಕ್ಸ್ಕೊಂಡು ಹಾಕಿ ಬಂದ್ಬಿಡ್ತೀರಾ? ಸೂಪರ್ ಸರ್, ಥ್ಯಾಂಕ್ ಯು ಸರ್, ಶೇವ್ ಮಾಡಿದ್ಕೆ. ಬಸ, ಯಜಮಾನ್ರೆ, ನಾನು ಯಾರ್ದಾದ್ರೂ ಮಾತು ಕೇಳಿ ಎಷ್ಟು ದಿನ ಆಯ್ತು? ದಿನಾನ ಅದೆಷ್ಟೋ ವರ್ಷ ಆಯ್ತು. ಅಮ್ಮನವ್ರು ಹೋದ್ಮೇಲೆ ನೀವ್ ಯಾರ ಮಾತು ಕೇಳಿದ್ರಿ ಹೇಳಿ? ಮತ್ತ ಹುಡುಗನ ಮಾತು ಕೇಳಿ ನಾನು ಯಾಕೆ ಶೇವ್ ಮಾಡಿಬಿಟ್ಟೆ? ನನ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಹೌದು, ನನಗೂ ಗೊತ್ತಾಗ್ತದೆ. ಕುಡ್ದಿ ಸಾಕು, ಎದ್ದೇಳಿ. ಸರ್, ಫೋಟೋಸ್. ಥ್ಯಾಂಕ್ಸ್. ನೋಡು, ಡೋಂಟ್ ಐ ಲುಕ್ ಹ್ಯಾಂಡ್ಸಮ್? ಸರ್, ನಿಮ್ ಮುಖ ನೋಡಿದ್ರೆ ಮನ್ಮಥನು ಖರ್ಚಿಫ್ ತಗೊಂಡು ಮುಖ ಮುಚ್ಕೋಬೇಕು ಸರ್. ಇದನ್ನ ತಕ್ಷಣ ಆಫೀಸಿಗೆ ತಗೊಂಡೋಗಿ ಕೊಡಿ. ಆಯ್ತು ಯಜಮಾನ್ರೆ. ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಬೇಡ ಬಿಡಿ ಸರ್. ಪ್ಲೀಸ್ ಸಿಟ್. ನಿಮ್ಮ ಹೆಸರು? ಅರುಣ್ ಸರ್. ಅರುಣ ಅಂದ್ರೆ ಬೆಳಕು ಕೊಡೋನು. ಸರ್, ಬಿಲ್ ಕೊಟ್ರೆ ನಾ ಹೊರಡ್ತೀನಿ. ಅಫ್ಕೋರ್ಸ್. ಬಸ, ನಿಮಗೆ ಅಭ್ಯಾಸ ಇದೆಯೋ? ಅವಾಗ ಫ್ರೆಂಡ್ಸ್ ಜೊತೆ. ಓ, ನಾನು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನನ್ನ ಜೊತೆ ಒಂದು ಪೆಗ್. ಬಾಸ್ ಮೊದಲೇ ಗುರು ಅಂತಿದ್ದಾರೆ, ಇನ್ನು ಕುಡ್ಕೊಂಡು ನಾನು ಆಫೀಸ್ಗೆ ಹೋದ್ರೆ ಓದೋರ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಈ ಊರಲ್ಲಿ ಫುಡ್ಡು ಇಲ್ಲ, ಬೆಡ್ಡು ಇಲ್ಲ. ಸರ್, ಬಿಲ್ ಕೊಟ್ರೆ ನಾ ಹೊರಡ್ತೀನಿ. ಅಫ್ಕೋರ್ಸ್. ಬಸ, ಬಸ, ಎಷ್ಟು ಸಲ ಕರೆಯೋದು? ಸರ್, ಫೋಟೋ ಕೊಟ್ಟು ಆಫೀಸ್ ಕಳ್ಸಿದ್ರಿ, ಈಗ ಮನೇಲಿ ಕೂತ್ಕೊಂಡು ಬಸ ಅಂದ್ರೆ ಅವ್ರು ಹೇಗೆ ಬರ್ಬೇಕು ಸರ್? ಓ ಎಸ್, ಮರ್ತ್ಬಿಟ್ಟೆ. ಇನ್ನೇನು ಬಂದ್ಬಿಡ್ತಾನೆ. ಈ ಬಸ ನನ್ನ ಕ್ಯಾರಿ ಟೇಕರ್, ಕ್ಯಾಶಿಯರ್, ಕುಕ್, ಕಂಪ್ಯಾನಿಯನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೂಡ, ಆಲ್ ಇನ್ ಒನ್. ಅವನು ಬರೋ ತನಕ ಒಂದು ಪೆಗ್ ಹಾಕಿ. ಅಯ್ಯೋ ಇಲ್ಲ ಸರ್, ನಮ್ಮ ಬಾಸ್ ಕಿರಿಕು, ಆಫೀಸ್ಗೆ ಬೇರೆ ಹೋಗ್ಬೇಕಲ್ಲ ಸರ್ ನಾನು. ನೀವು ನನ್ನ ಜೊತೆ ಇದ್ರಿ ಅಂತ ನಿಮ್ಮ ಬಾಸ್ಗೆ ಗೊತ್ತಾದರೆ ಹೆಮ್ಮೆ ಪಡ್ತಾರೆ. ಒಂದು ವರ್ಷ ಆಫೀಸಿಗೆ ಹೋಗದೆ ಇದ್ರು ಕೇಳೋದಿಲ್ಲ. ಬಿಸೈಡ್ಸ್, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹಾಗಂತೀರಾ? ಇವ್ರು ಫೋನ್ ಮಾಡಿದ ತಕ್ಷಣ ಫೋಟೋ ಹಿಡ್ಕೊಂಬ ಅಂತ ಕಳಿಸಿದ್ದಾರೆ ಅಂದರೆ ಇವ್ರಿಗೂ ಅವ್ರಿಗೂ ಬಹಳ ಪರಿಚಯ ಇರಬೇಕು. ಕುಳಿತುಬಿಡೋಣ, ಬಾಸು ಖುಷಿ ಪಡ್ತಾರೆ. Come on. Cheers. ಸರ್, ಉಪ್ಪಿನಕಾಯಿ ಏನಾದರೂ? Hey man, slowly. It's cognac, you know. On the rocks. Sip by sip ಕುಡಿಬೇಕು. ಸರ್, ಅದು ಕೌಂಟ್ರು ಕೇಸು. ನಾವೆಲ್ಲ ಹೀಗೆ ಸರ್ ಕುಡಿಯೋದು. ನಾಳೆ ಕಮ್ಮಿ ನೋಡಿ. ಇನ್ನೊಂದು 60 ಹಾಕಿ ಸರ್. ಸಿಪ್ ಬೈ ಸಿಪ್ ನಿಧಾನ ಕುಡಿತೀನಿ. 60? ಇವ್ರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. 60 ಸರ್. ಪೆಗ್. Oh. Come on, you help yourself. ಸರ್, ಅದು
ಕೌಂಟ್ರಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಇರಲ್ಲ ಸರ್, ಒಂದು ಅಂದಾಜು ಮೇಲೆ ಹಾಕ್ತೀನಿ. ಜಾಸ್ತಿ ಆದರೆ ಬೇಜಾರು ಮಾಡ್ಕೊಬಿಡಿ ಸರ್. ಚೆಸ್ ಚೆಸ್. ಸಿಪ್ ಸಿಪ್ ಬೈ ಸಿಪ್ ಸರ್. ಸರ್, ಇಷ್ಟು ದೊಡ್ಡ ಮನೇಲಿ ನೀವೊಬ್ರೇನ ಇರೋದು? ಸುಮ್ಮನೆ ಕೇಳಿದೆ ಸರ್. ಎಸ್, ನಾನೊಬ್ಬನೇ. ಪುಣ್ಯವಂತರು ಸರ್. ಇಷ್ಟು ದೊಡ್ಡ ಮನೇಲಿ ಒಬ್ಬರೇ ಇದ್ದೀರಾ ಅಂದರೆ ನಂದು ಒಂದು ರೂಮ್ ಇದೆ. ನಿಮ್ಮ ಬಾತ್ರೂಮಲ್ಲಿ ಕಾಲು ಭಾಗ ಇರ್ಬೋದೇನೋ. 6 ತಿಂಗಳೇ ಸರ್ ಬಾಡಿಗೆ ಕಟ್ಟಿ. ಓನರ್ ತುಂಬ ಒಳ್ಳೆಯವರು, ಇನ್ನೂ ಆಚೆ ಹಾಕಿಲ್ಲ ನನ್ನ. ಯು ಆರ್ ಎ ಜಾಲಿ ಗುಡ್ ಫೆಲೋ. ಐ ಲೈಕ್ ಯು. ಬಡವ್ರ ಮಕ್ಕಳನ್ನ ಇಷ್ಟಪಡೋ ಶ್ರೀಮಂತರು ಇನ್ನೂ ಇದ್ದಾರೆ ಅಂದರೆ ನಮಗೂ ಖುಷಿನೇ. ಅರುಣ್, ನನಗೆ ಒಂದು ಹೆಲ್ಪ್ ಮಾಡ್ತೀರಾ? ಹೆಲ್ಪಾ? ಕಾಫಿ ಸಿಗರೇಟ್ ಬಿಟ್ಟು ವಿಷ ಕುಡಿಯೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ದುಡ್ಡು ಬೇಡ. ದುಡ್ಡು ಬೇಡ? ಮತ್ತೆ ಕೇಳಿ ಸರ್, ಏನು ಮಾಡ್ಬೇಕು? ಮಾಡ್ತೀನಿ. ಕೇಳಿದನ್ನು ಮಾಡ್ತೀನಿ ಅಂತ ಪ್ರಾಮಿಸ್ ಕೊಡ್ಬೇಕು. ಪ್ರಾಮಿಸ್ ಸರ್? ಆದರೆ ಮಾಡ್ತೀನಿ ಸರ್, ಇಲ್ಲಾಂದ್ರೆ ಇಲ್ಲ. ಆಗತ್ತೆ. ಪ್ರಾಮಿಸ್. ಪ್ರಾಮಿಸ್ ಕೇಳಿ ಮಾಡ್ತೀನಿ. ನನಗೊಂದು ಫೋಟೋ ತೆಕ್ಕೊಡ್ಬೇಕು. ಆ ಫೋಟೋ. ಸರ್, ಇದಕ್ಕೆ ಯಾಕೆ ಪ್ರಾಮಿಸ್ ಹೆಲ್ಪ್ ಸರ್? ಆಮೇಲೆ ಫೋಟೋಗ್ರಾಫರ್. ನಾನೇ ಫೋಟೋ ಹಿಡಿದು ಪ್ರಿಂಟ್ ಹಾಕ್ಸಿ ಫ್ರೇಮ್ ಹಾಕಿ ಮೊಳೆ ಹೊಡೆದು ನೇತಾಕ್ಬಿಡ್ತೀನಿ. ಗೋಡೆ ನಿಮ್ಮದು, ಮನೆ ನಿಮ್ಮದು. ಸ್ಮೈಲ್ ಸರ್. ಹೇ, ನಂದಲ್ಲ, ನನ್ನ ಫ್ಯಾಮಿಲಿ ಫೋಟೋ ಬೇಕು. ಫ್ಯಾಮಿಲಿ ಫೋಟೋ? ಬೆಳಿಗ್ಗೆ ಎಲ್ಲರೂ ಕರೆಸ್ಬಿಡಿ ಸರ್, ನಿಲ್ಲಿಸ್ಬಿಡೋಣ, ಫೋಟೋ ತೆಗೆದುಬಿಡೋಣ, ಪ್ರಾಮಿಸ್ ಉಳಿಸ್ಕೊಂಬಿಡೋಣ. ಅದು ಕರ್ಸಕ್ಕಾಗಲ್ಲ ಅರುಣ್. ಕರ್ಸೋಕ್ಕಾಗಲ್ಲ? ಯಾಕೆ? ಯಾಕೆಂದ್ರೆ ನನ್ನ ಫ್ಯಾಮಿಲಿ ಹೊಡೆದು ಚೂರಾಗಿ 22 ವರ್ಷ ಆಯ್ತು ಅರುಣ್. ಆವತ್ತಿಂದ ಈ ಮನೆಯಲ್ಲಿ ನಾನೊಬ್ಬನೇ. ಆಯಸ್ಸು ಕರಗ್ತಾ ಇದೆ, ಮನಸ್ಸು ಕೊರಗ್ತಾ ಇದೆ, ಸಾಯಬೇಕು ಅನ್ನಿಸ್ತಿದೆ. ಆದರೆ ಅದಕ್ಕೆ ಮುಂಚೆ ಒಂದು ಸಲ ನನ್ನವ್ರನ್ನ ನೋಡಬೇಕು ಅನ್ನಿಸ್ತಿದೆ. ಅವರೆಲ್ಲರೂ ನಗ್ನಗ್ತಾ ಇದ್ರೆ ನಾನು ಅವ್ರ ಮಧ್ಯೆ ಕೂತು ನೀನೊಂದು ಫೋಟೋ ತೆಕ್ಕೊಡ್ಬೇಕು. ಅವರೆಲ್ಲರನ್ನು ಸೇರಿಸಿ ನನಗೋಸ್ಕರ ನಮ್ಮನ್ನೆಲ್ಲ ಒಂದು ಮಾಡ್ತೀರಾ ಅರುಣ್? ಪ್ಲೀಸ್. ಸರ್, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಣ ಸರ್. ಕುಡ್ದಾಗ ಫ್ಯಾಮಿಲಿ ಮ್ಯಾಟ್ರ್ ಮಾತಾಡೋದು ತಪ್ಪು ಸರ್. ಬೆಳಿಗ್ಗೆ ಬಂದೇ ಬರ್ತೀನಿ, ಎಲ್ಲ ಇತ್ಯರ್ಥ ಮಾಡೋಣ. ಬಸ ಬಸ, ಅರುಣ್ಗೆ ದುಡ್ಡು ಕೊಟ್ಟು ಕಳಿಸು. ಸರಿ ಯಜಮಾನ್ರೆ. ಚೆನ್ನಾಗಿತ್ತು. ಎಷ್ಟಪ್ಪ ನಿಂದು? 120. ಏ ಬುಸ, ಫೋಟೋ ಹಿಡ್ಸಕ್ ಕರೆಸಿ ಕೂಡಿಸಿ ಫ್ಯಾಮಿಲಿ ಸ್ಟೋರಿ ಹೇಳ್ತೀರಾ? ಹೆಂಗಯ್ಯ ಇದೆಯಾ ಪಂಚರ ಟೈರ್ ಜೊತೆ? ನೀನು ಫೋಟೋಲ್ ಬೀಳಲ್ಲ, ಕತ್ಲಲ್ಲಿ ಕಾಣಲ್ಲ. ಬುಡ್ಡ ಮಧ್ಯರಾತ್ರಿ ಕುಡಿದ್ಬಿಟ್ಟು ಕುತ್ತಿಗೆ ಮೇಲೆ ಕಾಲಿಟ್ಬಿಟ್ಟ, ಹುಷಾರು. ಎಕ್ಸ್ಕ್ಯೂಸ್ ಮೀ, ಎಸ್, ನಾವು ಏಡ್ಸ್ ರಿಲೀಫ್ ಫಂಡ್ಗೆ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಾರಿ, ಪ್ರೊಪರೈಟರ್ ಕ್ಯಾಬಿನ್ ಅಲ್ಲಿ ಇದ್ದಾರೆ, ಹೋಗಿ. ಓಕೆ, ಬನ್ನಿ. ಓಕೆ ಸರ್, ಹೇಳಿ. ನನ್ನ ಫೋಟೋ ಆಯ್ತಾ? ಆದ ತಕ್ಷಣ ಕರಿತೀನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಇನ್ನು ಎಷ್ಟು ಆಗ್ತಾ ಇದೆ, ಕರಿತೀನಿ, ಕೂತ್ಕೊಳ್ಳಿ. ನಾನು ಹೋಗಿ ಹೋಗಿ ಎಲ್ಲ ಕಲೆಕ್ಟ್ Excuse me, ಮಾಡ್ಕೊಂತಾನೆ. ಎಸ್ ಸರ್,
ನಾವು ಏಜ್ ರಿಲೀಫ್ ಫಂಡ್ಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಸರ್. ಈ ಕ್ಯಾಮ್ರಾ ಇದೆಯಲ್ಲ ಸರ್, ಈ ಕ್ಯಾಮ್ರಾ ಟ್ಯಾಕ್ಸು ಸರ್, ಹೈಟೆಕ್ ರೋಲ್ ಕಾಲು. ಮೊದಲು ಗಂಡಸರಿಗೆ ಕೆಲಸ ಮಾಡ್ತಿದ್ರು, ವರ್ಕೌಟ್ ಆಗಲಿಲ್ಲ ಅಂತ ಲೇಡೀಸ್ನ ಫೀಲ್ಡ್ಗೆ ಶಟ್ ಬಿಟ್ಬಿಟ್ಟಿದ್ದಾರೆ. ಅಪ್ ಅಂಡ್ ಮೈಂಡ್ ಯೋರ್ ಟಂಗ್. ಈ ರೀತಿ ಹಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ. ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್. ಈ ಪ್ರೋಗ್ರಾಮ್ಗೋಸ್ಕರ ನಾವು ಡೊನೇಟ್ ಮಾಡಿದ್ದೀವಿ. ನಾವು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಒಂದ್ ನಿಮಿಷ, ಸಾರಿ ಅರುಣ, ನೀವ್ ಹೊರಗಡೆ ಹೋಗಮ್ಮ. ನಿನಗೆ ಗೊತ್ತಾಗಲ್ಲಮ್ಮ, ಒಂದ್ ನಿಮಿಷ ಹೊರಗಡೆ ಹೋಗಮ್ಮ. ಗೊತ್ತಾಗಲ್ಲ. ಅವನು ಒಳ್ಳೆ ಹುಡುಗನಮ್ಮ, ಸ್ವಲ್ಪ ತರಲೆ ಅಷ್ಟೇ. ಎಷ್ಟೊತ್ತಿನ ಕಾಯ್ತಿದ್ದೀನಿ. ನನ್ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಅರ್ಜೆಂಟ್ ಅಂತ ಹೇಳಿಲ್ಲ. ನನ್ ಫೋಟೋ ಬೇಕು, ಅರ್ಜೆಂಟ್ ಬೇಕು ಕೊಡಿ. ನನ್ ನೋವು ನಿಮ್ಗೆ ಅರ್ಥ ಆಗಲ್ಲ. ನನ್ ಫೋಟೋ ಬೇಕು, ಬೇಕು ಕೊಡಿ. ಬಿಡಿಮ್ಮ, ಏನಾಯ್ತಮ್ಮ? ನನ್ ಮಗ ಕಳೆದು ಹೋಗಿದ್ದಾನೆ. ಅವ್ನು ಹುಡುಕ್ಸಕ್ಕೆ ಪೇಪರ್ನವ್ರಿಗೆ, ಪೊಲೀಸ್ನವ್ರಿಗೆ ಫೋಟೋ ಕೊಡ್ಬೇಕು. ಮನೇಲಿ ಒಂದ್ ಫೋಟೋನು ಇಲ್ಲ ಅಂತ ಪ್ರಿಂಟ್ ಹಾಕ್ಸಕ್ಕೆ ಇಲ್ಲಿಗೆ ಬಂದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಆಗಿಂದ ಕೂರ್ತಿದ್ದಾರೆ. ನನ್ ಮಗ ಏನ್ ಮಾಡ್ತಿದ್ದಾನೋ, ಎಲ್ಲಿದ್ದಾನೋ, ಅವನ್ಗೆ ಏನಾರು ಆದ್ರೆ ನಾನು ಏನ್ ಮಾಡ್ಲಿ? ಅವನ್ ಕಳ್ಕೊಂಡ್ ಬದುಕಿರೋ ಶಕ್ತಿ ನಂಗೆ ಇಲ್ಲ. ಅಳ್ಬಿಡಿಮ್ಮ, ನನ್ ಮಗ ಬೇಕು. ಅಳ್ಬಿಡಿಮ್ಮ, ನಾನ್ ಕೊಡ್ತೀನಿ ಫೋಟೋ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ನೀವು ಕೂತ್ಕೊಳ್ಳಿ, ನಾನ್ ಕೊಡ್ತೀನಿ. ನನ್ ಮಗ ಬೇಕು. ಅಲ್ಲ, ಒಂದು ಮಗು ಕಳ್ಕೊಂಡಿರೋ ತಾಯಿ ಇಷ್ಟು ಒದ್ದಾಡ್ತಾ ಇರ್ಬೇಕಾದ್ರೆ ಇನ್ನು ಒಂದ್ ಸಂಸಾರನೇ ಕಳ್ಕೊಂಡಿರೋ ಆ ತಾತ. ನಾನು ರಾಜಶೇಖರ್ ಅರಸ್ ಹೇಳ್ತಾ ಇದ್ದೀನಿ. ಅರುಣ ಬಂದೇ ಬರ್ತಾನೆ. ಅಯ್ಯ, ಈ ತರ ರಾತ್ರಿಯಲ್ಲಿ ನಿಮ್ ಜೊತೆ ಬಿಟ್ಟಿ ಅಂಡ ಕುಡಿದು ಬೆಳಿಗ್ಗೆ ಬರ್ತೀವಿ ಸಾ ಅಂತ ಹೋದವರು ಒಬ್ರು ಬಂದಿಲ್ಲ. ಇವನು ಬರಲ್ಲ ಹೇಳಿ. ಹೇ, ಅವನು ಬರ್ತಾನೆ, ಕಾಯ್ತಾ ಇರಿ. ಅವನು ಹೋಗ್ಬೇಕಾದ್ರೆ ಏನಂತ ಗೊತ್ತಾ? ಏನಂದ? ಪ್ರಪಂಚ ಪ್ರಳಯ ಆಗ್ಲಿ ತಾತನ ಫ್ಯಾಮಿಲಿ ಫೋಟೋ ತೆಗೆದೇ ತೆಗಿತೀನಿ ಅಂತ. ಅರುಣ್ ಬಂದ್ಯಾ? ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನೀನು ನನ್ನನ್ನು ಏನಂತ ಕರೆದೆ? ತಾತ. ಐ ಲೈಕ್ ದಟ್. ನೀನು ನನ್ನನ್ನು ತಾತ ಅಂತಾನೆ ಕರಿ. ತಾತ, ನೀವು ಶಾರ್ಟ್ ಟೈಮಲ್ಲಿ ಲ್ಯಾಗ್ ಮಾಡದೆ ಮಾತು ಮುಗಿಸಿ ನಿಮ್ಮ ಮಕ್ಕಳು ಡೀಟೇಲ್ಸ್ ಕೊಟ್ರೆ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಕೈ ಹಿಡಿದು ಕಣ್ಣೀರು ಸುರಿಸಿ ನಿಮ್ಮ ನೋವಿನ ಕಥೆನ ಅವ್ರಿಗೆ ಹೇಳಿ ನಾನೇ ಕೈ ಹಿಡ್ಕೊಂಡು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಹೇಳಿ ತಾತ, ನಿಮ್ಮ ಮಕ್ಳು ಎಲ್ಲಿದ್ದಾರೆ? ನನಗೆ 3 ಜನ ಮಕ್ಕಳು. ದೊಡ್ಡವಳು ಮಗಳು, ಇನ್ನಿಬ್ರು ಗಂಡು. ಒಬ್ಬ ಕಿಶೋರ್ ಸಿಡ್ನಿಯಲ್ಲಿದ್ದಾನೆ. ಸಿಡ್ನಿ? ಫಾರಿನ್? ಸಿಡ್ನಿ, ಆಸ್ಟ್ರೇಲಿಯಾ. ಏನ್ ತಾತ, ಸಿಡ್ನಿ ಒಳ್ಳೆ ನನ್ನ ಕಿಡ್ನಿ ಪಕ್ಕ ಇರೋ ಥರ ಮಾತಾಡ್ತಿರಲ್ಲ ತಾತ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ತಾತ, ಫಾರಿನು ತುಂಬಾ ದೂರ. ಅದು ನಿಮ್ಮ 2ನೇ ಮಗ ಎಲ್ಲಿದ್ದಾರೆ? ಇನ್ನೊಬ್ಬ ಸಂತೋಷ್ ವಾಷಿಂಗ್ಟನ್ ನಲ್ಲಿದ್ದಾನೆ. ಈ ಹೆಸರು ಎಲ್ಲೋ ಕೇಳಿದ್ದೀನಲ್ಲ ನಾನು. ಕೇಳಿರ್ತೀಯ? ವಾಷಿಂಗ್ಟನ್ ಅಮೆರಿಕಾದಲ್ಲಿದೆ. ಕರೆಕ್ಟ್ ತಾತ. ಅಮೆರಿಕಾ ಪಿಕ್ಚರ್ ಅಲ್ಲಿ ನೋಡಿದೀನಿ ನಾನು. ನೋಡಿದ್ಯಲ್ಲ, ಅಲ್ಲಿಗೆ ಹೋಗು. ತಾತ, ಫಾರಿನು ಗೀರಿನೆಲ್ಲ ನನ್ನ ಕೈಲಿ ಆಗಲ್ಲ ತಾತ. ನನಗೆ ಈ ಚನ್ನಪಟ್ಟಣ, ಚನ್ನರಾಯಪಟ್ಟಣ, ಮದ್ದೂರು, ಮಂಡ್ಯ, ನೆಲಮಂಗಲ, ಮಳವಳ್ಳಿ ಈ ತರ ಯಾವ್ದಾದ್ರು ಅಡ್ರೆಸ್ ಇದ್ರೆ ಕೊಡಿ, ಹೋಗಿ ಹುಡ್ಕೊಂಡ್ ಬಂದ್ಬಿಡ್ತೀನಪ್ಪ. ಮಗ್ಳೆಲ್ಲಿದ್ದಾರೆ ಅಂದ್ರಿ? ಸಾವಿತ್ರಿ ತುಂಬಾ ಒಳ್ಳೆಯವಳು. ಅಕ್ಕ ಅಂದ್ರೆ ಸಂತೋಷ್ ಕಿಶೋರ್ಗಿಬ್ರಿಗೂ ಎಷ್ಟು ಪ್ರೀತಿ ಅಂದ್ರೆ ಅವರಿಬ್ರಿಗೂ. ಕರೆಕ್ಟ್ ತಾತ. ಅವ್ರವ್ರು ಯಾವ ದೇಶದಲ್ಲಿದ್ದಾರೆ? ಅವಳು ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಆಹಾ, ಇದ್ ನೋಡಿ ತಾತ ನಮ್ಮ ಪಾರ್ಟಿ. ಅವ್ರ ಅಡ್ರೆಸ್ ಕೊಡಿ. ಅಡ್ರೆಸ್ ಇಲ್ಲ. ಹುಡ್ಕೋದು ಹೇಗೆ ತಾತ? ಬೆಂಗಳೂರೇನು ಮೈಸೂರು ತರ ಚಿಕ್ಕದ? ನಿಮ್ಗೆ ಗೊತ್ತು, ಬೆಂಗಳೂರು ತುಂಬಾ ದೊಡ್ಡದು. ಅಡ್ರೆಸ್ ಇತ್ಕೊಂಡೆ ಹುಡ್ಕಕ್ ಒಂದಿನ ಬೇಕು. ಇನ್ನು ಅಡ್ರೆಸ್ ಇಲ್ಲ ಅಂದ್ರೆ ಆಗಲ್ಲ ತಾತ. ಬಸ ಹೇಳ್ತಾ ಇದ್ದ, ಸಾವಿತ್ರಿ ಗಂಡ ಪ್ರತಾಪ್ ಅವನೀಗ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಅಂತೆ. ನೀನು ಅಲ್ಲಿಗೆ ಹೋದ್ರೆ ಹೇಗಾದ್ರೂ ಮಾಡಿ ಅವ್ರ ಅಡ್ರೆಸ್ ಹುಡುಕ್ಬಹುದಲ್ಲ. ಆದ್ರೆ ನಿಮ್ಮ ಅಳಿಯ ಮಗಳು ಹೇಗಿದ್ದಾರೆ ನಾನು ನೋಡಿಲ್ವಲ್ಲ ತಾತ. ಅವ್ರ ಫೋಟೋ ಗಿಟೋ ಏನಾದ್ರು ಇದ್ರೆ ತೋರಿಸಿ ನನಗೆ. ಅಲ್ಲಿ 1 ನಿಮಿಷ. ಈ ತಾತ ಅಮಾಯಕನ್ನ ಹಳ್ಳಕ್ಕೆ ತಳ್ಳಿ ಆಳ ನೋಡೋ ಕಾರ್ಯಕ್ರಮ ಏನಾದ್ರು ಹಾಕೊಂಡಿದಾರ? ಇಲ್ಲ ಇಲ್ಲ, ತಾತ ತುಂಬಾ ಒಳ್ಳೆಯವರು ಅನ್ಸುತ್ತೆ ನನಗೆ. ಒಬ್ನೇ ಮಾತಾಡ್ಕೊತಿದ್ಯಾ? ಅದೊಂದು ಚಿಕ್ಕ ಕಾಯಿಲೆ ಇದೆ ನನಗೆ. ನಾನು ಅಷ್ಟೇ, ಒಬ್ನೇ ಮಾತಾಡ್ಕೊತೀನಿ. ಇವಳು ನನ್ನ ಮಗಳು ಸಾವಿತ್ರಿ, ನನ್ನ ಅಳಿಯ ಪ್ರತಾಪ್,
ನಿಮ್ಮ ಅಳಿಯ ತುಂಬಾ ಸೀರಿಯಸ್ ಆಗಿದ್ದಾರೆ. ಪೊಲೀಸ್ ಆಫೀಸರ್ ಅಲ್ವಾ, ಹಾ. ಇರ್ಲೇಬೇಕು. ತಾತ, ಇವತ್ತಿಂದ ನಿಮ್ಮ ಸಂಸಾರ ಜೋಡಣೆ ಕಾರ್ಯಕ್ರಮ ಶುರು. ಆಲ್ ದಿ ಬೆಸ್ಟ್. ಬರ್ಲಾ ತಾತ? ಹೋಗ್ ಬಾಪ. ತಾತ, ಗುಡ್ ಲಕ್. ತಾತ ಬರ್ಲಾ? ಏ ಅರುಣ್, ಒಂದ್ ನಿಮಿಷ ನಿಂತ್ಕೋ. ಏ ಬಸ, ಸ್ವಲ್ಪ ದುಡ್ಡು ಕೊಡು. ಕೊಟ್ಟೆ, ಅವನಿಗೆ ತಿಂಡಿನೂ ಕೊಡ್ಲಿಲ್ವಲ್ಲೋ? ಈಗ ಕೊಟ್ಟೆ. ಅಬ್ಬಾ, ತಾತ ಬಸ್ ಚಾರ್ಜ್ಗೂ ಬಡ್ಡಿ ಸಾಲ ಮಾಡ್ತಾರೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ದುಡ್ಡು ಕೊಡ್ತಿದ್ದಾರೆ. ಅರುಣ್, ಬೇಡ ಅನ್ಬೇಡ, ಇದನ್ನಿಟ್ಕೋ. ಬೇಡ ಅಂತ ಯಾಕೆ ಹೇಳಿ ತಾತ? ಬೇಕು ಅಂತಾನೆ ಇಷ್ಟೊತ್ತು ಕಾಯ್ತಿದ್ದೆ. ಸ್ಮೈಲ್ ಪ್ಲೀಸ್. ಬೆಂಗಳೂರಿಗೆ ಹೋಗಿ ಫೋನ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಈ ಆಪರೇಷನ್ ವಿಷಯ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಜನರಿಗೆ ತುಂಬಾ ಮುಖ್ಯ. ನೀವ್ ಇದ್ರ ಬಗ್ಗೆ ಮಾತಾಡ್ಲೇಬೇಕು, ಇಲ್ಲಾಂದ್ರೆ ತಪ್ಪಾಗುತ್ತೆ. ಜನಗಳಿಗೆ ಆ ವಿಷಯನ ಯಾವಾಗ ತಿಳಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಡು ಕೋಆಪರೇಟ್. ಸರ್ ನಮಸ್ಕಾರ. ನಮಸ್ಕಾರ. ಮ್ಯಾಚಸ್ ಕೊಡಿ ಸರ್. ಸಿಗರೇಟ್ ಕೊಡಿ ಸರ್. ಸಿಗರೇಟಾ? ಹಾ ತಗೊಳ್ಳಿ ಸರ್. ಮ್ಯಾಚಸ್ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನೀವು ಪ್ರಶ್ನೋರು ಯಾರನ್ನ ಏನೇನೋ ಕೇಳ್ತೀರಂತೆ. ಪೊಲೀಸ್ ಹತ್ರ ಮ್ಯಾಚ್ ವಾಸ್ ಕೇಳೋದು ಏನ್ ದೊಡ್ಡ ವಿಷಯ. ಸರ್ ಒಂದು ಇಂಟರ್ವ್ಯೂ ಬೇಕಿತ್ತಲ್ಲ. ಅಯ್ಯೋ ಸಾರ್ ಇವತ್ತು ಬಹಳ ಬಿಸಿ, ಟೆನ್ಷನ್ ಬೇರೆ ಇದಾರೆ, ಆಗಲ್ಲ. ಸಾರ್ದಲ್ಲ, ನಿಮ್ದು. ನಂದ ಹಾ, ನಂದ್ಯಾಕೆ? ಮೊನ್ನೆ ಕಮಿಷನರ್ ಸಾಹೇಬ್ರು ಟೆರರಿಸ್ಟ್ಗಳನ್ನ ಹಿಡಿದ್ರು. ಕರೆಕ್ಟ್ ಟೈಮ್ ಹೋಗಿದ್ಕಲ್ವಾ ಹಿಡಿದಿದ್ದು. ಹೌದು. ಕರ್ಕೊಂಡು ಹೋದವ್ರು ಯಾರು? ಯಾರು? ಡ್ರೈವರು. ನಾನೇ. ನಿಜವಾಗ್ಲೂ ನೀವು ಗ್ರೇಟ್. ನಿಮ್ ಇಂಟರ್ವ್ಯೂ ತಗೋಬೇಕು ನಾನು. ನಿಮ್ ಲೆಕ್ಕಾಚಾರ ಕರೆಕ್ಟ್, ಅದಕ್ಕೆ ನೀವು ಪೇಪರ್ಲಿರೋದು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಥ ಓಡಿಸಿರ್ಲಿಲ್ಲ ಅಂದ್ರೆ ದುರ್ಯೋಧನ ದುರ್ಯೋಧನ ಅಲ್ಲ ಸರ್, ಅರ್ಜುನ. ಅರ್ಜುನ ವಾರಲ್ಲಿ ವಿನ್ ಆಗ್ತಿದ್ರು. ಎಲ್ಲ ಗೊತ್ತಲ್ಲ ನಿಮ್ಗೆ. ಬಹಳ ಕೆಳಡಿರಿ ನೀವು. ಫೋಟೋ. ಎಲ್ಲೋದ್ರೂ ಬದುಕ್ತೀರಾ. ಅಂದಾಗೆ ಈ ಪೇಪರ್ ಯಾವ್ದು? ಮನೆ ಕಳ್ಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಸರ್ ನಿಮ್ ಪೋಸು. ಇನ್ನೊಂದು ವಿಷಯ, ಈ ಕಮಿಷನರ್ ಅವ್ರ ಮನೆಯಿಂದ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದಾರಲ್ಲ, ಆ ಜಾಗ ಎಷ್ಟು ಕಿಲೋಮೀಟರ್ ಇದೆ? ಅಂದಾಜು 90-95 ಕಿಲೋಮೀಟರ್ ಇರ್ಬೋದು. ಅಂದಾಜ್ಗಿಂದ ಎಲ್ಲ ಬೇಡ ಸರ್, ಎಕ್ಸಾಕ್ಟ್ ಆಗ್ಬೇಕು. ಪರವಾಗಿಲ್ಲ ಬಿಡಿ, ನಮ್ಮ ಆಫೀಸಿಂದ ಹುಡುಗರು ಕಳಿಸ್ಬಿಟ್ಟು ಅಳತೆ ಹಾಕ್ಸ್ಬಿಡ್ತೀನಿ. ಅಲ್ಲಿಂದ ಅಲ್ಲಿಗೆ ಎಷ್ಟು ಅಂತ. ನೀವು ಸ್ವಲ್ಪ ಕಮಿಷನರ್ ಅವ್ರ ಮನೆ ಅಡ್ರೆಸ್ ಕೊಡ್ತೀರಾ? ಅಳತೆ ಹಾಕಿಸ್ತೀರಾ? ಅದೇನ್ ಲೆಕ್ಕಾಚಾರನೋ ಏನಪ್ಪ ಈ ಪೇಪರ್ ನೋಡಿ. ಅರುಣ್, ಹಲೋ ತಾತ, ಎಲ್ಲಿದ್ಯಾ? ನಿಮ್ ಮಗಳು ಮನೆ ಮುಂದೆನೆ ನಿಂತಿದ್ದೀನಿ. ಆಗಲೇ ಅಡ್ರೆಸ್ ಸಿಕ್ತಾ? ಹಾ ಸಿಕ್ತು ತಾತ. ಬೇಜಾನ್ ಕಷ್ಟಪಟ್ಟು ಕಂಡಿಡ್ದಿದ್ದೀನಿ. ಅಳಿ ಅಂದ್ರೆ ನೋಡಿದ್ಯಾ? ಹಾ, ನಿಮ್ ಅಳಿನ್ ನೋಡ್ದೆ. ಬೇಜಾನ್ ಸೀರಿಯಸ್ ಪ್ರಜೆ ತಾತ. ಆದ್ರೂ ಸಿಕ್ಕಾಪಟ್ಟೆ ಫೋಟೋಗಳು ತೆಗ್ದಿದ್ದೀನಿ ನಾನು. ಮಗಳು ನೋಡಿದ್ಯಾ? ನಿಮ್ ಮಗಳು ಇಲ್ಲಿ ಕಾರಲ್ಲಿ. ತಾತ, ನಾನು ಆಮೇಲೆ ಮಾಡ್ತೀನಿ. ಓಕೆ, ಆಮೇಲೆ ಮಾಡ್ತೀನಿ. ಹೆಂಗಿತ್ತು ಗೊತ್ತಾದ್ರು ಸರ್, ಬ್ಯಾಗ್ ಇಲ್ಲೇ ಬಿಡ್ಬೇಕು ಸರ್. ನಿಮ್ ಮ್ಯಾನೇಜರ್ ಎಲ್ರಿ? ಅಲ್ಲಿದ್ದಾರೆ. ಎಸ್ ಮೇಡಮ್. ತಗೊಳ್ಳಿ. ಯಾಕೆ ಮೇಡಮ್, ಏನಾಯ್ತು? ತೆಗೆದ್ ನೋಡ್ರಿ. ಅರೆ, ಏನಾಗಿದೆ? ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ. ಕರೆಕ್ಟ್ ಆಗಿದೆಯಲ್ಲ? ಎಕ್ಸ್ಪೈರಿ ಡೇಟ್ ನೋಡ್ರಿ. ಓ ಸಾರಿ ಮೇಡಮ್, ಸ್ಮಾಲ್ ಮಿಸ್ಟೇಕ್ ಆಗಿದೆ. ಏನ್ ಸ್ಮಾಲ್ ಮಿಸ್ಟೇಕ್? ಸ್ಮಾಲ್ ಮಿಸ್ಟೇಕ್ ಇಂದ ಪ್ರಾಣನೇ ಹೊರಟೋಗುತ್ತೆ. ಯೂಸ್ ಮಾಡಕ್ ಮುಂಚೆ ನಾವೇ ನೋಡ್ತೀವಿ, ಸೇಲ್ ಮಾಡಕ್ ಮುಂಚೆ ನೀವು ನೋಡಕ್ಕಾಗಲ್ವೇನ್ರಿ? ದಟ್ಸ್ ಯುವರ್ ಡ್ಯೂಟಿ. ಓಕೆ? ಅದು ಹುಡುಗರು ಹೊಸಬ್ರು. ಏನ್ರಿ ಹೊಸಬ್ರು? ನಿಮ್ಮ ಬೇಜವಾಬ್ದಾರಿತನದಿಂದ ಕಂಪನಿಗೆ ಒಳ್ಳೆ ಹೆಸರನ್ನ ಹಾಳು ಮಾಡಬೇಡಿ. ಮೇಡಮ್, ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್. ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ಮಿಸಸ್ ಕಮಿಷನರ್ ಆಫ್ ಪೊಲೀಸ್. ಆಮೇಲೆ ನಾನೇನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ನೋಡಿ, ಸಾರಿ ಮೇಡಮ್. ಪ್ಲೀಸ್ ಶಟ್ ಅಪ್, ಶಟ್ ಅಪ್, ಶಟ್ ಅಪ್. ಕಾಸು ಕೊಡ್ತಾರೆ ಅಂತ ಫೋಟೋ ಹಿಡಿಯಕ್ ಬಂದ್ರೆ ಅಳಿಯ ನೋಡಿದ್ರೆ ಆ ಲೆವೆಲ್ಗೆ ಸೀರಿಯಸ್, ಮಗಳು ನೋಡಿದ್ರೆ ಕಿರಿಕ್ಕು. ಯಜಮಾನ್ರೆ, ಯಜಮಾನ್ರೆ, ನಾನು ಬಸ. ಯಾವ್ದೋ ಫೋನ್ ಮಾತ್ರ ತಕೊಳ್ಳಿ. ಯಾರು? ತಾತ ನಾನು. ಏನು? ಗಾಡಿ ಓವರ್ಲೋಡ್ ಆಗಿ ಬಾಡಿ ಅಳ್ಳಾಡ್ತಿದೆ ಅನ್ಸುತ್ತೆ. ಯಾವ ಬಾಡಿ?
ತಾತ ನಾನ್ ತಾತ ಅರುಣ್ ಮಾತಾಡ್ತಾ ಇದ್ದೀನಿ. ಏ ಅರುಣ್, ಸಾರಿ ಅರುಣ್, ನನ್ನ ಮಗಳು ಸಿಕ್ಕಿಲ್ವಾ? ಸಾಕ್ಷಾತ್ ಚಾಮುಂಡೇಶ್ವರಿ. ಅಂಗಡಿ ಅವನೇನೋ ಮೋಸ ಮಾಡ್ದ ಅಂತ ಕಚ್ಚ ಕಚ್ಚ ಅಂತ ಕಚ್ತಾ ಇದ್ರು. ನೀನು ಅವಳನ್ನು ಮಾತಾಡ್ತಿದ್ಯಾ? ಯಾಕೆ ಹೇಳು, ನನ್ನ ಕಚ್ಬಿಡ್ಲಿ. ತಾತ ನಿನ್ನ ಫ್ಯಾಮಿಲಿ ತುಂಬಾ ರಿಸ್ಕ್ ಅನ್ಸ್ತಾ ಇದೆ. ನನ್ನ ಕೈಲಿ ಕೆಲಸ ಎಲ್ಲ ಆಗಲ್ಲ, ವಾಪಸ್ ಬರ್ತಾ ಇದ್ದೀನಿ. ಹೇ, ನಾನು ತುಂಬಾ ಆಸೆಯಿಂದಿದ್ದೀನಿ ಅರುಣ್. ನೀನು ನಮ್ಮ ಮನೆಗೆ ಬೆಳಕು ತರಿಸಿದೀಯಾ? ನಮ್ಮ ಮನೆ ಮತ್ತೆ ಅರಮನೆ ಆಗತ್ತೆ. ನನ್ನ ಮಕ್ಕಳು ವಾಪಸ್ ಬರ್ತಾರೆ ಅಂದ್ಕೊಂಡ್ರೆ ನೀನೇ ವಾಪಸ್ ಬೇಡ ಅರುಣ್, ಏನಾದ್ರು ಮಾಡು ಅರುಣ್. ತಾತ ಅಳ್ತಾ ಇದೀಯಾ? ಅಳ್ಬೇಡಪ್ಪ, ಅದೇನಾಗುತ್ತೋ ನನ್ನ ಕೈಲಿ ಮಾಡ್ತೀನಿ. ಹೋಗ್ಲಿ, ನಿನ್ನ ಮೊಮ್ಮಗಳು ಹೇಗೆ? ಗೀತಾ ಮನೆ ಬಿಟ್ಟು ಹೋಗುವಾಗ 1 ವರ್ಷದ ಮಗು. ಅವಳು ಹೇಗೆ ಅಂತ ಕೇಳಿದ್ರೆ ಏನು ಹೇಳಿ? ನಿನ್ಗೆ ಗೊತ್ತಿರೋ ಅಷ್ಟೇ ನನಗೆ ಗೊತ್ತಪ್ಪ. ಕೊಟ್ರಲ್ಲ ತಾತ ಕೆಲ್ಸನ. ಸರಿ ಬಿಡು, ಒಂದು ಆಟ ಹಾಕ್ತೀನಿ, ನಿನ್ನ ಹೊಂದ್ಕೋಬೇಡ ಅಷ್ಟೇ, ಸರಿನಾ? ಬಾಯ್. ಬಾಯ್ ಪಾಪ. ಬಾಯ್ ಮಗಳೇ. ನಿಮ್ ಗಾಡಿ ಬಿದ್ದೋಯ್ತು ನೋಡ್ರಿ ಅಲ್ಲಿ. ಅದು ಹುಷಾರಿಲ್ಲ, ನಿಂತ್ಕೊಂಡ್ರೆ ಸುಸ್ತಾಗುತ್ತೆ ಅಂತ ನಾನೇ ಮಲಗಿಸಿದ್ದೀನಿ. ಈ ತಾತ ಅದ್ಯಾವ ರಾವ್ ಕಾಲದಲ್ಲಿ ನಂಗೆ ಕುಡ್ಸುದ್ನೋ, ನನ್ನ ಲೈಫೇ ಟೂರಿಂಗ್ ಟಾಕೀಸ್ ತರ ಆಗೋಯ್ತು. ಎಕ್ಸ್ಕ್ಯೂಸ್ ಮೀ ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ ಸರ್. ನಾವು ಈ ಸ್ಮೋಕಿಂಗ್ ಬಗ್ಗೆ ಸರ್ವೆ ಮಾಡ್ತಾ ಇದ್ದೀವಿ. ನೀವು ಸ್ಮೋಕ್ ಮಾಡ್ತೀರಾ? ನೀವು ಕೊಡ್ಸಿದ್ರೆ ಮಾಡ್ತೀನಿ. ಟೆನ್ಷನ್ ಆಗ್ಬಿಡಿ, ನೀವು ಕೊಡಿಸ್ಲಿಲ್ಲ ಅಂದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈ ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಎಲ್ಲಿವರೆಗೂ ಸಿಗರೇಟ್ ತಯಾರು ಮಾಡೋರು ಇರ್ತಾರೋ ಅಲ್ಲಿವರೆಗೂ ತಗೊಂಬಂದ್ ಸೇದೋರು ಇರ್ತಾರೆ. ಈಗ ಸಿಗರೇಟ್ ಸೇದೋದು ಸರಿ ಅಂತ ಹೇಳಿದ್ರೆ ಸಮಾಜಕ್ಕೆ ಅಪಾಯ, ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮಂತ ಸಿಗರೇಟ್ ಸೇದೋರ್ಗೆ ಅವಮಾನ. ಈ ತರ ಎಲ್ಲ ಪ್ರಶ್ನೆ ಕೇಳ್ಬಿಟ್ಟು ನಮ್ಮನ್ನು ಸಿಕ್ಕಾಕ್ಸ್ಬೇಡಿ. ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್. ನಮ್ಮ ಕಡೆಯಿಂದ ನಿಮಗೆ ಒಂದು ಸ್ಮಾಲ್ ಗಿಫ್ಟ್. ಮಾತಾಡಿದ್ರೆ ಗಿಫ್ಟ್ ಚೆನ್ನಾಗಿದೆ. ನಿಮ್ಮ ಬಟ್ಟೆನೂ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಜಾಯಿಂಟ್ ಫ್ಯಾಮಿಲಿ ಅಸೋಸಿಯೇಷನ್ ಇಂದ ಬಂದಿದ್ದೀನಿ. ಜಾಯಿಂಟ್ ಫ್ಯಾಮಿಲಿ ಅಸೋಸಿಯೇಷನ್ ಅದ್ಯಾವ್ದ್ರಿ? ಅದು ಹೊಸದಾಗಿ ಹುಡ್ಕೊಂಡಿದೆ. ಈಗಿನ ಕಾಲದ ಹುಡುಗಿರು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಸರ್ವೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಪ್ಲೀಸ್ ನನ್ನ ಕ್ವಶನ್ಗೆ ಎಲ್ಲರೂ ಆನ್ಸರ್ ಮಾಡ್ಬೇಕು. ನೀವು ಒಬ್ಬೊಬ್ಬರಿಗೆ ಕೇಳ್ತೀನಿ. ನಿಮ್ಮ ಹೆಸರೇನು? ಸ್ವಪ್ನ. ಸ್ವಪ್ನ. ಓಕೆ, ನೀವೇನ್ ಹೇಳ್ತೀರಾ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ? ಚೆನ್ನಾಗಿರುತ್ತೆ, ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ. ಸೆಕ್ಯೂರ್ಡ್ ಆಗಿರುತ್ತೆ. ಓಕೆ, ಬ್ಯೂಟಿಫುಲ್ ಆಗಿ ಆನ್ಸರ್ ಕೊಟ್ರಿ. ನಿಮ್ಗೆ ನಾವು ಈ ಗಿಫ್ಟ್ ಕೊಡ್ತೀವಿ, ತಗೊಳ್ಳಿ. ಥ್ಯಾಂಕ್ಸ್. ವೆಲ್ಕಮ್. ನಿಮ್ಮ ಹೆಸರೇನು? ಕಿರಣ ಅಂತ. ಕಿರಣ್, ನೀವೇನ್ ಹೇಳ್ತೀರಾ ಕಿರಣ್? ಈ ಜಾಯಿಂಟ್ ಫ್ಯಾಮಿಲಿ ಬೋರು, ಯಾವುದಕ್ಕೂ ಪ್ರೈವಸಿನೇ ಇರಲ್ಲ. ಹಾಗಾದ್ರೆ ನೀವು ಲವ್ ಮ್ಯಾರೇಜ್ ಆಗ್ತೀರಾ ಅನ್ಸುತ್ತೆ. ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನೀತಾ. ನಿಮ್ಮನೇಲಿ ಯಾರು ಇದ್ದೀರಾ? ನಾನು, ಅಪ್ಪ, ಅಮ್ಮ, ಅಕ್ಕ. ಅಜ್ಜಿ ತಾತ? ಇಲ್ಲ. ನೀವು ಅಜ್ಜಿ ತಾತನ ಜೊತೆ ಕಳೆದ ಕ್ಷಣಗಳು ಏನಾದ್ರೂ ನೆನಪಿದ್ಯಾ? ಇಲ್ಲ, ನಮ್ಮ ಅಜ್ಜಿ ತಾತನ ನಾನು ಬರೀ ಫೋಟೋಲ್ ಅಷ್ಟೇ ನೋಡಿರೋದು. ನಾನು ಹುಟ್ಟೋಕ್ಕಿಂತ ಮುಂಚೆನೆ ಅವ್ರು ತೀರ್ಕೊಂಡಿದ್ರು. ಐ ಆಮ್ ಸಾರಿ. ಅಕಸ್ಮಾತ್ ನೀವು ಸತ್ತಿದ್ದಾರೆ ಅಂತ ತಿಳ್ಕೊಂಡಿರೋ ನಿಮ್ ತಾತ ದಿಢೀರ್ ಅಂತ ನಿಮ್ ಕಣ್ ಮುಂದೆ ಬಂದ್ರೆ ಏನ್ ಮಾಡ್ತೀರಾ? ಖುಷಿಗೆ ಜೋರಾಗಿ ಹತ್ಬಿಡ್ತೀನಿ ಅಷ್ಟೇ. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅದಕ್ಕೋಸ್ಕರ ನಿಮ್ಗೆ ಸ್ಪೆಷಲ್ ಗಿಫ್ಟ್ ತಗೊಳ್ಳಿ. ಥ್ಯಾಂಕ್ ಯು. ನೀವೇನು ಮಾತಾಡಲಿಲ್ಲ, ಅದಕ್ಕೆ ನಿಮ್ಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. HTML functions and its tags. Dear students, HTML works in a very simple. ಅವ್ನು ಕೊಟ್ಟಿರೋ ಚಾಕ್ಲೇಟ್ ತೆಗೆ ತಿನ್ನೋಣ. ಕ್ಲಾಸ್ ನಡೀತಾ ಇದೆ, ಅದ್ರ ಪಾಡಿಗೆ ಅದು ನಡೆಯುತ್ತೆ. ತೆಗೆ. Left, right. HTML is a written text. What you use to set something apart as the text, smaller text and bold text. Underline the Excuse me, ma'am. Yes, read out. Hey, what happened? ಹಲೋ, ಯಾರಿ ನೀವು? ನಮ್ಮ ಅಪ್ಪ ಅವನ ಫೋಟೋ ನಿಮ್ಮ ಹತ್ರ ಹೇಗ್ರಿ ಬಂತು? ಅದನ್ನ ಹೇಳಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಅಲ್ಲ, ಬಂದಿದ ತಕ್ಷಣ ಪೊಲೀಸ್ ಅವ್ರ ತರ ಎನ್ಕ್ವೈರಿ ಶುರು ಮಾಡ್ತಿದ್ರಲ್ಲ, ಇಲ್ಲೆಲ್ಲ ಇದಾರೆ, ಬನ್ನಿ ಆ ಕಡೆ ಹೇಳ್ತೀನಿ. ಅವಾಗ್ಲೇ ಕೇಳಿದ್ರಲ್ಲ ಈ ಫೋಟೋ ನನ್ಗೆ ಯಾರು ಕೊಟ್ರು ಅಂತ. ಈ ಫೋಟೋ ನನಗೆ ನಿಮ್ ತಾತ ಕೊಟ್ರು. ನಮ್ ತಾತನ?
ಇಲ್ಲ, ನಮ್ ತಾತ ಅಜ್ಜಿ ಬದುಕಿಲ್ಲ. ನಿಜ ಹೇಳಿ, ನಮ್ ಫ್ಯಾಮಿಲಿಗೂ ನಿಮ್ಗೂ ಏನ್ ಸಂಬಂಧ? ನನಗೆ ಗೊತ್ತು ನೀವು ನನ್ನ ನಂಬಲ್ಲ ಅಂತ. ನೋಡಿ ಫೋಟೋ ನಿಮ್ಮ ತಾತಂದ. ಹೌದು, ಇವ್ರು ನಮ್ ತಾತನೇ. ಇವರು ನಿಮ್ಗೆ ಹೇಗ್ ಗೊತ್ತು? ಅಯ್ಯೋ ಅಯ್ಯಪ್ಪ, ಸೂರ್ಯ ಹುಟ್ಟೋದು ಚಂದ್ರ ಮುಳುಗೋದು ಏನು ಗೊತ್ತಿಲ್ಲದೆ ಮನೆನೇ ಬಾರ್ ಮಾಡ್ಕೊಂಡು ಹಗಲು ರಾತ್ರಿ ಕುಡ್ದು ನನಗೆ ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಅಂತ ಒದ್ದಾಡ್ತಾ ಬದುಕ್ತಾ ಇದ್ದಾರೆ. ಅವ್ರ ಕಷ್ಟ ನೋಡ್ಲಾರ್ದೆ ಅವ್ರ ಫ್ಯಾಮಿಲಿ ಒಂದು ಮಾಡಕ್ಕೆ ನಾನು ಸೈಕಲ್ ಹೊಡಿತಾ ಇದ್ದೀನಿ. ನಾನು ಅವ್ರ ಹತ್ರ ಮಾತಾಡ್ಬೋದಾ? ಮಾತಾಡ್ತೀರಾ? ತಾತ, ಮೊಮ್ಮಗಳ ಜೊತೆ ಮಾತಾಡ್ತೀಯಾ? ಹಾ ಕೊಡು. ಆದ್ರೆ ಒಂದು ಕಂಡೀಷನ್. ಏನು ಕಂಡೀಷನ್? ಇನ್ಮೇಲೆ ಹಗಲೊತ್ತು ನೀನು ಕುಡಿಯಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡು. ಆಮೇಲೆ ಮೊಮ್ಮಗಳಿಗೆ ಫೋನ್ ಕೊಡ್ತೀನಿ. ಅರುಣ್, ನಾನು ಯಾಕೆ ಕುಡಿತೀನಿ ಅಂತ ನಿನ್ಗೋ ಹೋಗ್ಲಿ. ಇನ್ಮೇಲೆ ಹಗಲೊಟ್ಟು ಕುಡಿಯೋಲ್ಲ. ಕೊಡು ಪ್ಲೀಸ್. ಪ್ರಾಮಿಸಾ? ಪ್ರಾಮಿಸ್. ಕೊಡ್ತೀನಿ. ತಾತ, ಬರು, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ತಾತ. ನಿಮ್ಮ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ತಾತ. ನಿಮ್ಮ ಅಪ್ಪ ಹೇಗಿದ್ದಾರೆ ಗೀತಾ? ನಾನ್ ಗೀತಾ, ಅಕ್ಕ ಗೀತಾ. ಗೀತಾ ಅಂದ್ರೆ ನಿಮ್ಮ ಅಮ್ಮಗೆ ಇಬ್ರು ಹೆಣ್ಮಕ್ಳ? ತಾತ, ನೀವ್ ನಿಜವಾಗ್ಲೂ ನಮ್ ತಾತನ? ಯಾಕಮ್ಮ ನಂಬಿಕೆ ಬರೋಲ್ವಾ? ನಾನು ನಿಮ್ಮಮ್ಮ ಸಾವಿತ್ರಿ ಅಪ್ಪನಮ್ಮ. ಮತ್ತೆ ಅಮ್ಮ ಯಾಕೆ ಸುಳ್ಳು ಹೇಳಿದ್ರು ನೀವು ಬದುಕಿಲ್ಲ ಅಂತ? ಹೇಳ್ತಾರಮ್ಮ, ಯಾಕಂದ್ರೆ ತಪ್ಪು ನಂದು. ಅಳ್ತಿದ್ದೀರಾ? ಅಳ್ಬೇಡಿ ತಾತ. ಇವ್ರು ಹೇಳ್ತಾ ಇದ್ರು ನಮ್ ಫ್ಯಾಮಿಲಿನೆಲ್ಲ ಒಂದ್ ಮಾಡಕ್ ಬಂದಿದ್ದೀನಿ ಅಂತ. ಆದಷ್ಟು ಬೇಗ ನಾವೆಲ್ಲ ಬರ್ತೀವಿ ತಾತ. ತುಂಬಾ ಕುಡಿತೀರಂತೆ, ಕುಡಿಬೇಡಿ ತಾತ. ಇಲ್ಲ ಮಗು, ನೀವೆಲ್ಲ ಬಂದ್ಬಿಟ್ರೆ ನಾನು ಕುಡಿಯೋಲ್ಲ. ಅಪ್ಪ ಅಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್. ಮನೆಯಿಂದ ಫೋನ್ ಮಾಡಕ್ ಆಗದೆ ಇದ್ರು ಕಾಲೇಜಿಂದ ಅವಾಗ ಫೋನ್ ಮಾಡ್ತಿರ್ತೀನಿ ತಾತ. ಸಾಧ್ಯವಾದಾಗಲೆಲ್ಲ ಮಾಡು ಮಗು. ಬಾಯ್ ತಾತ, ಅವ್ರಿಗೆ ಕೊಡ್ತೀನಿ. ತಾತ ಲೈನ್ ಅಲ್ಲಿ ಇದ್ದಾರೆ. ಹೌದಾ? ಹಲೋ ತಾತ, ಸಾಯಂಕಾಲ ಬಂದ್ಬಿಡ್ತೀನಿ ನಾನು. ಖುಷಿನಾ? ಥ್ಯಾಂಕ್ ಯು ಅರುಣ್. ಬಾಯ್. ಥ್ಯಾಂಕ್ ಯು. ಅಯ್ಯೋ, ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ ಅನ್ಕೊಂಡಿ ತಾತನ ಹುಡ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ ತಾತ ಯಾಕೆ ನಮ್ಮಿಂದ ದೂರ ಇದ್ದಾರೆ? ನಮ್ ಫ್ಯಾಮಿಲಿಗೆ ಏನಾಗಿದೆ? ಅದ್ ನನ್ಗೆ ಗೊತ್ತಿಲ್ಲ. ನಮ್ ಫ್ಯಾಮಿಲಿನ ಯಾವಾಗ ಒಂದ್ ಮಾಡ್ತೀರಾ? ಈ ಹುಡುಗಿ ನನ್ನ ಕಾಂಟ್ರಾಕ್ಟ್ ಅನ್ಕೊಂಡ್ಬಿಟ್ಟವಳು ಏನಪ್ಪ. ನೀವು ಮನ್ಸು ಮಾಡಿದ್ರಿ ಇವತ್ತೆ? ನಾನಾ? ನೀವು ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅವ್ರನ್ನೆಲ್ಲ ಕರ್ಕೊಂಡು ಸ್ಟ್ರೈಟ್ ನಿಮ್ಮ ತಾತನ ಮನೆಗೆ ಹೋಗಿ. ನಿಮ್ಮ ಫ್ಯಾಮಿಲಿ ಎಲ್ಲ ಒಂದಾಗ್ಬಿಡುತ್ತೆ. ತಾತನಿಗೂ ಖುಷಿ ಆಗುತ್ತೆ. ಅಯ್ಯೋ, ಅದಾಗಲ್ಲಪ್ಪ. ನಮ್ಮ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟು. ನಾನ್ ಚಿಕ್ಕವಳು ಅಂತ ನಾನು ಮಾತಾಡಕ್ಕೆ ಬಿಡಲ್ಲ. ಬೆಳಿಗ್ಗೆ ಅಪ್ಪ ಬಂದು ಕಾಲೇಜಿಗೆ ಬಿಟ್ಟರೆ ಸಂಜೆ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ. ನಾನು ಏನ್ ಮಾಡ್ಲಿ? ಹಾಗಾದ್ರೆ ನಿಮ್ಮ ಫ್ಯಾಮಿಲಿ ಒಂದಾಗಂಗಿಲ್ಲ, ಅಯ್ಯಪ್ಪ ಕುಡಿಯೋದು ಬಿಡಂಗಿಲ್ಲ. ಒಂದ್ ಕೆಲಸ ಮಾಡಿ, ನಮ್ಮ ಅಕ್ಕ ಗೀತಾ. ಅಕ್ಕ ಅಂದ್ರೆ ಅಪ್ಪ ಅಮ್ಮಂಗ್ ತುಂಬಾ ಪ್ರೀತಿ. ಮನೆಗೊಂದ್ ಸಣ್ಣ ವಸ್ತು ತರ್ಬೇಕು ಅಂದ್ರು ಅಕ್ಕನೇ ಹೇಳ್ಬೇಕು. ನೀವ್ ಯಾಕೆ ಅಕ್ಕನ್ ಮೀಟ್ ಮಾಡ್ಬಾರ್ದು? ಆದ್ರೆ ನೀವ್ ಅವಳನ್ನ ಮೀಟ್ ಮಾಡ್ಬೇಕು ಅಂದ್ರೆ ಮೈಸೂರ್ಗೆ ಹೋಗ್ಬೇಕು. ಮೈಸೂರ್ಗ? ಯಾಕೆ? ನಮ್ಮ ಅಕ್ಕ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಅದನ್ನ ಯಾಕ್ರಿ ಅಷ್ಟೊಂದು ಬೇಜಾರಾಗಿ ಹೇಳ್ತೀರಾ? ಮೈಸೂರು ನನ್ನ ತವ್ರ ಮನೆ, ಎಲ್ಲಿದ್ರು ಕ್ಯಾಚ್ ಆಗ್ತೀನಿ. ಹೌದು, ಇಡೀ ಕಾಲೇಜಲ್ಲಿ ನಿಮ್ಮ ಅಕ್ಕ ಒಬ್ರೇನಾ ಸ್ಟೂಡೆಂಟು? ಇಲ್ಲ, ತುಂಬಾ ಜನ ಇದ್ದಾರೆ. ಯಾಕೆ? ಮತ್ತೆ ಅಷ್ಟು ಜನದಲ್ಲಿ ಹೇಗ್ರಿ ಹುಡುಕ್ಲಿ ನಾನು? ಒಂದ್ ನಿಮಿಷ. ನಮ್ಮ ಅಕ್ಕ ಗೀತಾ. ನಾವು ಏಡ್ಸ್ ರಿಲೀಫ್ ಫಂಡ್ಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಓ, ಟ್ಯಾಕ್ಸ್ ಆಫೀಸರ್. ಏನು? ಏನಿಲ್ಲ, ಫೋಟೋ ಕೊಟ್ರಲ್ಲ, ಹುಡ್ಕೋದು ಈಸಿ ಅಂತ ಹೇಳಿದೆ. ನಾವಿಲ್ಲಿ ಮೀಟ್ ಮಾಡಿದ ವಿಷಯ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅಷ್ಟೇ. ಅಷ್ಟೊಂದು ಭಯನಾ? ಹೇಳಲ್ಲ ಬಿಡಿ. ಒಂದು ನಿಮಿಷ. ತಾತನ ಫೋನ್ ನಂಬರ್, ಅವಾಗ ಫೋನ್ ಮಾಡ್ತೀರಿ. ಪಾಪ ಅವರು ಖುಷಿ ಪಡ್ತಾರೆ. ಥ್ಯಾಂಕ್ಸ್, ಬರ್ತೀನಿ. ಯಾ ನೀತಾ? ಹಾ? ಏಯ್ ಬಸ, ಏನಿದು ಹುಡುಗಾಟ? ನಾನು ನೀನು ಹೇಳಿರೋದೇನೋ, ನೀನು ಮಾಡ್ತಿರೋದೇನೋ? ತೆಗಿ ಕೈನ.
ಸತ್ತೇರಿಕೆ ತಾತ ನಿಮ್ಗೆ ಈ ಕೈ ಬಸೈನ್ ಕೈ ತರ ಫೀಲ್ ಆಯ್ತಾ ಹಾಗೇನಿಲ್ಲ, ಆದ್ರೆ ನಿನ್ ಜೊತೆ ಸೇರಿ ನಾನು ತರಲೆ ಮಾಡೋದು ಕಲ್ತಿದ್ದೀನಿ ಅರುಣ್. ನಿನ್ ಜೊತೆ ಸೇರಿ ನಾನು ಇಂಗ್ಲಿಷ್ ಮಾತಾಡೋದು ಕಲ್ತ ಹಾಗೆ ತಾತ ಮೊಮ್ಮಗಳ ಜೊತೆ ಮಾತಾಡ್ದೆ. ಹ್ಯಾಪಿ? ವೆರಿ ಹ್ಯಾಪಿ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್. ಇನ್ನೊಂದಾ? ಯಾ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇರ್ತೀನಿ, ನೀವು ತಗೋತಾ ಇರಬೇಕು. ಇದು ಮೊಮ್ಮಗಳದು ಲೇಟೆಸ್ಟ್ ಫೋಟೋ. ಸೊ ಬ್ಯೂಟಿಫುಲ್. ಇದು ನಿಮ್ಮ ಅಳಿಯಂದು ಲೇಟೆಸ್ಟ್ ಫೋಟೋ. ಹೇ ಅರುಣ್, ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನೀವು ಖುಷಿಯಾಗಿರ್ಬೇಕು ತಾತ. ಏ ಬಸ ಮುಳುಗಿದ್ನಾ? ಇನ್ನೂ ಇಲ್ಲ. ಯಾರನ್ನು ಮುಳುಗ್ಸೋ ಕಾರ್ಯಕ್ರಮ ನಡೀತಿದೆ ತಾತ? ಸೂರ್ಯ ಮುಳುಗೋದನ್ನ ಕಾಯ್ತಾ ಇದ್ದೀನಿ. ಏಕೆ? ನಿನಗೆ ಮಾತು ಕೊಟ್ಟಿದ್ದೀನಲ್ಲ, ಹಗಲು ಹೊತ್ತು ಕೊಡಿಯೋದಿಲ್ಲ ಅಂತ. ನಾನು ಹೇಳಿದ್ದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ರಾ? ಮತ್ತೆ ನೀನು ನನಗೋಸ್ಕರ ಅಷ್ಟೊಂದು ಕಷ್ಟಪಡ್ತಿರುವಾಗ ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಡ್ವೆ? ಮುಳಿಕತ 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 ಮುಳಿಕತ. ಈಗ ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಬಸ. ನಾನಿವತ್ತು ನನ್ನ ಮೊಮ್ಮಗಳ ಜೊತೆ ಮಾತಾಡಿ ತುಂಬಾ ಖುಷಿಯಾಗಿದ್ದೀನಿ ಅರುಣ್. ಅದಕ್ಕೆ ನಿನಗೋಸ್ಕರ ಸ್ಪೆಷಲ್ ಕ್ಯಾಂಡಲ್ ಲೈಟ್ ಸೆಲೆಬ್ರೇಷನ್. ಇದೇ ಖುಷಿಲಿ ಒಂದ್ ಪೆಗ್ ಹಾಕೋಣ. ಒಂದ್ ಪೆಗ್ ಇದರಲ್ಲಿ ಬೇಡ. ದಿಸ್ ಇಸ್ ಫ್ರಮ್ ರಾಯಲ್ಟಿ. 100 ವರ್ಷಗಳಿಂದ ನಮ್ಮ ಮನೆಗೆ ಬಂದ ವಿಶೇಷ ಅತಿಥಿಗಳು ಮಾತ್ರ ಇದರಲ್ಲಿ ಕುಡಿದಿದ್ದಾರೆ. ಅಂಡ್ ಯು ಆರ್ ಎ ವೆರಿ ಸ್ಪೆಷಲ್ ಗೆಸ್ಟ್. ತಾತ, ಬರ್ತಾ ಬರ್ತಾ ನೀವು ನನ್ನ ಜಾಸ್ತಿ ಪ್ರೀತಿ ಮಾಡ್ತಿದ್ದೀರಾ. ನೀನು ನನಗೋಸ್ಕರ ಮಾಡ್ತಿರೋ ಕೆಲಸಕ್ಕೆ ಇದು ಕಮ್ಮಿನೇ ಅರುಣ್. ತಾತ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಆ ರೂಮು ಯಾವಾಗಲೂ ಬೀಗ ಹಾಕೊಂಡಿರುತ್ತೆ. ಆ ರೂಮಲ್ಲಿ ಏನಿದೆ ಅಂತ ನೋಡ್ಬೋದಾ? ನೋಡಬಹುದು. ಬಸ, ಯಜಮಾನ್ರೆ, ಆ ರೂಮಿನ ಬೀಗ ತೆಗಿ. ಆಯ್ತು. Please stop it. Stop it. Stop it. ನಾನು ನಿಮ್ಮನ್ನಿಲ್ಲಿ ಕರೆಸಿದ್ದು ನಿಮ್ಮ ಅಭಿಪ್ರಾಯಗಳನ್ನು ಕೇಳೋದಕ್ಕಲ್ಲ, ನನ್ನ ತೀರ್ಮಾನವನ್ನು ತಿಳಿಸೋದಕ್ಕೆ. ನಾನು ನನ್ನ ತೀರ್ಮಾನವನ್ನು ನಿಮ್ಗೆ ತಿಳಿಸಿದ್ದೀನಿ. ನಿಮಗದು ಇಷ್ಟವಾಗದೆ ಹೋದ್ರೆ ನಿಮ್ಮ ತೀರ್ಮಾನಗಳನ್ನು ನೀವು ತಗೋಬಹುದು. ಅಪ್ಪ, ನಾವಿಷ್ಟು ಹೇಳಿದ್ರು ನಿಮ್ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ಇಷ್ಟ ಅಪ್ಪ. ಆದ್ರೆ ನೀವು ಈ ವಯಸ್ಸಿನಲ್ಲಿ ಇನ್ನೊಂದು ಮದ್ವೆ ಆಗೋದು ಅಂದ್ರೆ ನೋಡಿದ ಜನ ಏನ್ ಹೇಳ್ತಾರೆ ಹೇಳಿ? ಮಕ್ಕಳು ಅಪ್ಪನ ಸರಿಯಾಗಿ ನೋಡ್ಕೋತಿರ್ಲಿಲ್ವಂತೆ, ಅದಕ್ಕೆ ಅಪ್ಪ ಆ ವಯಸ್ಸಿನಲ್ಲಿ ಇನ್ನೊಂದು ಮದ್ವೆ ಆದ ಅಂತಾರೆ. ಆ ಅವಮಾನ ಸಹಿಸ್ಕೊಂಡು ಈ ಮನೇಲಿ ಇರೋದಕ್ಕಿಂತ ದೂರ ಇರೋದೇ ವಾಸಿಯಪ್ಪ. ನಾನು ಹೋಗ್ತಾ ಇದ್ದೀನಪ್ಪ. ವೀಣಾ ಅಕ್ಕ, ನಾನು ಬರ್ತೀನಿ ಕಣ. ಬರ್ತಿದ್ರೆ ಏನು ವೀಣಾ, ಕಿಶೋರ ಹೋಗ್ಬೇಡ ಪ್ಲೀಸ್. ಅಪ್ಪ ಅಪ್ಪ, ಕಿಶೋರ ಹೊಟ್ಟೋಗ್ತಿದ್ದಾನೆ, ಹೋಗ್ಬೇಡ ಅಂತ ಹೇಳಪ್ಪ. ಇಟ್ಸ್ ಸೋ ಸ್ಯಾಡ್. ನನಗೆ ಅರ್ಥ ಆಗ್ತಿಲ್ಲ. ಈ ವಯಸ್ಸಲ್ಲಿ ನೀವು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ಆದ್ರೆ ನೀವು ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. 30 ವರ್ಷ ಜೊತೆ ಬದುಕಿದ ಅಮ್ಮನ್ನ ಸತ್ತು 35 ದಿವಸದಲ್ಲಿ ಮರೆತು ಬದುಕೋ ಶಕ್ತಿ ಇರೋ ನಿಮಗೆ ನಾಳೆ ನಮ್ಮನ್ನು ಮರೆತು ಬದುಕೋ ಶಕ್ತಿ ಇದ್ದೇ ಇರುತ್ತೆ. ನಾನು ಹೊರಡ್ತಾ ಇದ್ದೀನಿ. ಸಂತೋಷ, ಏನೋ ನೀನು ಕೂಡ. ಗುಡ್ ಬೈ ಅಕ್ಕ. ಸಂತೋಷ.
ಅಪ್ಪ ಅಪ್ಪ ಸಂತೋಷನ ಹೊಟ್ಟೋಗ್ತಿದ್ದಾನಪ್ಪ. ಅಪ್ಪ ಅಪ್ಪ ಪ್ಲೀಸ್, ನಮ್ಮಮ್ಮನ ಜಾಗದಲ್ಲಿ ಬೇರೆಯವ್ರನ್ನ ನೋಡಕ್ ನಮ್ಗೆ ಇಷ್ಟ ಇಲ್ಲಪ್ಪ. ನೀನ್ ಇನ್ನೊಂದು ಮದ್ವೆ ಆಗಲ್ಲ ಅಂತ ಹೇಳಿಪ್ಪ. ಅವ್ರನ್ನೆಲ್ಲ ವಾಪಸ್ ಕರಿಯಪ್ಪ. ಅಪ್ಪ ಅಪ್ಪ ಯಾಕಪ್ಪ ನಿನ್ಗೆ ಅರ್ಥ ಆಗ್ತಿಲ್ಲ? ಈ ಮನೆ ಒಡೆದು ಹೋಗ್ಬಾರ್ದಪ್ಪ. ಈ ಮನೆ ಅರಮನೆ ಇದ್ದಾಗೆ ಇರ್ಬೇಕು. ನಮಗೋಸ್ಕರ ನಿನ್ನ ನಿರ್ಧಾರನ ಅಪ್ಪ, ಕಿಶೋರ, ಸಂತೋಷ ಎಲ್ಲರೂ. ಸಾವಿತ್ರಿ, ಈ ಕ್ಷಣದಲ್ಲಿ ಈ ಮನೆಯಲ್ಲಿ ಯಾರೊಳಗೂ ಬೆಲೆ ಇಲ್ಲ. ಗಂಡು ಮಕ್ಕಳ ಮನೆ ಬಿಟ್ಟು ಹೋಗ್ತಾ ಇರುವಾಗ ನಾವಿಲ್ಲೇ ಉಳ್ಕೊಂಡ್ರೆ ಅಳಿಯ ಆಸ್ತಿಗೋಸ್ಕರ ಅಲ್ಲೇ ಉಳ್ಕೊಂಡ ಅಂತಾರೆ. ನಮಗದು ಬೇಡ ಅಲ್ಲ. ಹೌದು ರೀ, ಇವತ್ತಿಗೆ ಈ ಮನೆ ಋಣ ತೀರ್ತು. ನನ್ನ ಪಾಲಿಗೆ ನಮ್ಮಪ್ಪ ಸತ್ರು ಅಂತ ಬದುಕ್ತೀನಿ. ನಡೀರಿ, ಮಗು ತಗೊಳ್ಳಿ. ಆದರೂ ಆ ವಯಸ್ಸಲ್ಲಿ ಮದುವೆ ತಪ್ಪಲ್ವಾ? ತಪ್ಪು ತಪ್ಪು ಅಂತ ಎಲ್ಲರೂ ಅಂದ್ರು. ಆದ್ರೆ ಅವಳಿಗೆ ತಪ್ಪು ಅನಿಸ್ಲಿಲ್ಲ. ನಾನೇನು ಹೆಚ್ಚು ದಿವಸ ಬದುಕಲ್ಲ ಅನಿಸ್ತಾ ಇದೆ ರೀ. ಲಕ್ಷ್ಮಿ, ಏನೇನೋ ಮಾತಾಡಬೇಡ. ನಿನಗೇನೂ ಆಗಿಲ್ಲ. ಡಾಕ್ಟರ್ ಏನು ಹೇಳಿದ್ದಾರೆ ಗೊತ್ತಾ? ಇನ್ನು 2 ತಿಂಗಳಲ್ಲಿ ಯು ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ನನಗೊಂದು ಪ್ರಾಮಿಸ್ ಮಾಡ್ತೀರಾ? ನೀನು ಪ್ರಾಮಿಸ್ ಕೇಳ್ತಾನೆ ಇರ್ತೀಯ, ನಾನು ಕೊಡ್ತಾ ಉಳಿಸ್ಕೊತಾ ಬರ್ತಾನೆ ಇದ್ದೀನಿ. ಏನು ಹೇಳು? ಅಕಸ್ಮಾತ್ ನಾನು ಸತ್ತು ಹೋದ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು. ಏನು ಲಕ್ಷ್ಮಿ, ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿ ಈಗ ಇನ್ನೊಂದು ಮದುವೆನ? ಹೇಳೋದು ಮದುವೆ ಆದ ಮಕ್ಕಳಿದ್ದಾರೆ. ಇದಾರೆ. ಎಲ್ಲಿ? ಒಬ್ಬ ಮಗ ಅಮೆರಿಕ ಅಂತಿರ್ತಾನೆ. ಇನ್ನೊಬ್ಬ ಯಾವಾಗ ಆಸ್ಟ್ರೇಲಿಯಾದಲ್ಲಿ ಇರ್ತಾನೋ, ಯಾವಾಗ ಮನೆಗೆ ಬರ್ತಾನೋ. ರೀ, ಮಗಳು ಅವಳು ಎಷ್ಟು ದಿನ ಅಂತ ಈ ಮನೇಲಿ ಇರ್ತಾಳೆ? ಅವಳ ಗಂಡನಿಗೆ ಈ ಊರಲ್ಲಿ ಕೆಲಸ ಇರೋವರೆಗೂ. ಆಮೇಲೆ ನೀವು ಒಂಟಿ. ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ, ನಾನು ಸತ್ತ ಮೇಲೆ ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳೇಬೇಕು. ಇದು ನನ್ನ ಕೊನೆ ಆಸೆ ರೀ. ನಾನು ಲಕ್ಷ್ಮಿಗೆ ಮಾತು ಕೊಟ್ಟಿದ್ದೆ ಅರುಣ್. ಪ್ರಾಮಿಸ್ ಇಸ್ ನಾಟ್ ಸಮಥಿಂಗ್ ಲೈಟ್, ಸಮಥಿಂಗ್ ಸಿಲಿ. ಇಟ್ಸ್ ಅ ಕಮಿಟ್ಮೆಂಟ್. ಅವಳಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ನಾನು ಮತ್ತೆ ಮದುವೆ ಆಗ್ತೀನಿ ಅಂತಂದೆ. ಆದರೆ ಅಲ್ಲಿ ತನಕ ಅಪ್ಪ ಏನೇ ಮಾಡಿದ್ರು ಅದಕ್ಕೆ ಬಲವಾದ ಕಾರಣ ಇದೆ ಅಂತ ನಂಬ್ಕೊಂಡು ಬಂದ ನನ್ನ ಮಕ್ಕಳು ನನ್ನನ್ನು ವಿರೋಧಿಸಿದರು. ಇದು ನನ್ನ ಆಸೆ ಅಲ್ಲ, ನಿಮ್ಮ ಅಮ್ಮನ ಆಸೆ ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ಅವ್ರು ನಡ್ಕೊಂಡ ರೀತಿಗೆ ನಾನು ಸುಮ್ಮನಾದೆ. ಅವರೆಲ್ಲ ಮನೆ ಬಿಟ್ಟು ಹೋದ್ರು. ಅವ್ರು ಹೋದ್ಮೇಲೆ ನನ್ಗೆ ಅನ್ನಿಸ್ತು, ಸತ್ತೋದ ಹೆಂಡತಿ ಆಸೆಗಿಂತ ಬದುಕಿರೋ ಮಕ್ಕಳ ಬದುಕು ಮುಖ್ಯ ಅಲ್ವೇ ಅಂತ. ಅದಕ್ಕೆ ನಾನು ಮತ್ತೊಂದು ಮದುವೆ ಮಾಡ್ಕೊಳ್ಳಿಲ್ಲ. ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರೆಲ್ಲ ವಾಪಸ್ ಬರ್ತಾರೆ ಅಂದ್ಕೊಂಡೆ. ಅವ್ರು ಬರಲಿಲ್ಲ. ನಾನೇ ಅವ್ರ ಹತ್ರ ಹೋಗೋಣ ಅಂದ್ಕೊಂಡೆ. ಅದರಷ್ಟರಲ್ಲಿ ನನ್ನ ಮಗಳ ಮನೆಗೆ ಹೋಗಿ ಬಂದ ನನ್ನ ಸ್ನೇಹಿತ ಒಬ್ಬ ಹೇಳ್ದ, ನನ್ನ ಮಗಳು ಅವಳ ಮನೆಯಲ್ಲಿ ಅಪ್ಪ ಸತ್ತಿದ್ದಾನೆ ಅಂತ ನನ್ನ ಫೋಟೋಗೆ ಹಾರ ಹಾಕಿದ್ರಂತೆ. ನನಗೆ ತುಂಬಾ ನೋವಾಯ್ತು, ಸಿಟ್ಟು ಬಂತು. ನಾನು ಹಠಕ್ಕೆ ಹೋಗಲೇ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಈ ಮನೆಯಲ್ಲಿ ಯಾರೂ ಇಲ್ಲ, ನಾನೊಬ್ಬನೇ. ಕಡೆಗೂ ನನ್ನ ಹೆಂಡತಿ ಹೇಳಿದ್ದೆ ನಿಜವಾಯ್ತು. ನನ್ನ ಬದುಕು ಒಂಟಿಯಾಗೋಯ್ತು. ಆದರೆ ಈಗ ಯಾಕೋ ನನ್ನ ಆಯುಸ್ಸು ಮುಗಿತಾ ಬಂತು ಅಂತ ಅನಿಸ್ತದೆ. ಈಗ ನಾನು ಮಕ್ಕಳನ್ನು ನೋಡಬೇಕು, ನನ್ನ ಮೊಮ್ಮಕ್ಕಳನ್ನು ಮುದ್ದಾಡಬೇಕು.
ಅವ್ರ ನಗುವಿನಿಂದ ಈ ಮನೆ ಪ್ರತಿಧ್ವನಿಸ್ಬೇಕು, ಈ ಮನೆ ಮತ್ತೆ ಅರಮನೆ ಆಗ್ಬೇಕು ಅಂತ ಅನ್ಕೋತೀನಿ. ಹೇಗೋ ಏನೋ. ತಾತ ನೊಂದ್ಕೋಬೇಡಿ. ಬಂಗಾರದ ಮನುಷ್ಯ ಪಿಕ್ಚರಲ್ಲಿ ಅಣ್ಣವ್ರು ಏನಂತ ಹೇಳಿದ್ದಾರೆ? ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಸ್ಮೈಲ್ ಪ್ಲೀಸ್. ನಾನಿದ್ದೀನಲ್ಲ, ನಗ್ನಗ್ತಾ ಇರಿ. ನಗು. ಮತ್ತು ನಾನು ಬರ್ನ್ಟ್ ಆಲ್ ಮೈ ಬ್ರಿಡ್ಜಸ್. ಸ್ಮೈಲ್ ತಾತ. ಅರುಣ್, ನನ್ಗೆ ನಿದ್ರೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಹೌದಾ? ಬನ್ನಿ ತಾತ. ಗುಡ್ ನೈಟ್. ನಗು ನಗು. ಅರುಣಪ್ಪ, ಅದ್ಯಾವ ತಾಯತ್ತು ಮಗನಪ್ಪ ನೀನು. ಎಷ್ಟೋ ವರ್ಷ ಆಗಿತ್ತು ನಮ್ಮ ಯಜಮಾನ್ರು ಇಷ್ಟು ಬೇಗ ಮಲಗಿ. ಬೆಳಿಗ್ಗೆ ಕುಡಿಯಕ್ ಕೂತ್ಕೊಂಡ್ರೆ ರಾತ್ರಿ ಅದ್ಯಾವ ಮಲಗ್ತಿದ್ರು ಏನೋ. ನಿನ್ನಿಂದ ನಮ್ಮ ಯಜಮಾನ್ರು ಆನಂದವಾಗಿದಾರಪ್ಪ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಬಸಯ್ಯನವ್ರೆ, ನಿಮ್ಗೆ ಗೊತ್ತಾ, ಬುದ್ಧಿ ಬಂದಾಗಿಂದ ನಾನೊಬ್ಬ ಫೋಟೋಗ್ರಾಫರ್. ನನಗೆ ಅಮಿತಾಬ್ ಬಚ್ಚನ್ ಫೋಟೋ ತೆಗಿಬೇಕು, ಕಪಿಲ್ ದೇವ್ ಫೋಟೋ ತೆಗಿಬೇಕು, ವಿಷ್ಣುವರ್ಧನ್ ಅವ್ರ ಫೋಟೋ ತೆಗಿಬೇಕು, ಆ ಥರ ತೆಗಿಬೇಕು, ಈ ಥರ ಫೋಟೋ ತೆಗಿಬೇಕು ಅಂತ ಏನೇನೋ ಆಸೆ. ಆದರೆ ನಾನು ತೆಗಿಯೋ ಒಂದು ಫೋಟೋಗೆ ಇಷ್ಟು ಲೈಫ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೀಗೇನು ಅನಿಸ್ತಾ ಇದೆ ಗೊತ್ತಾ ಬಸಯ್ಯನವ್ರೆ?
ನನ್ನ ಜೀವನದ ಗುರಿ ತಾತನ ಫ್ಯಾಮಿಲಿ ಫೋಟೋ ತೆಗಿಬೇಕು ಅನ್ನೋದು.